ಮತ್ತೊಮ್ಮೆ ಎಲ್ರಿಗೂ ಈ ಒಂದು ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಈಗಾಗಲೇ ನಾವು ಹಲವಾರು ತರಗತಿಗಳನ್ನು ತಗೊಂಡಿದ್ದೇವೆ. ಹರಪ್ಪ ನಾಗರಿಕತೆಯ ಬಗ್ಗೆ ನಾವು ಮಾತನಾಡಿದ್ದೇವೆ. ಹಿಂದಿನ ತರಗತಿಯಲ್ಲಿ ನಾವು ಈ ಒಂದು ಋಗ್ವೇದದ ಕಾಲದ ಸಂಸ್ಕೃತಿಯ ಬಗ್ಗೆ ಪೀಠಿಕೆಯನ್ನು ನಾನು ಕೊಟ್ಟಿದ್ದೆ, ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಆರ್ಯರು ಯಾರು, ಆರ್ಯರು ಎಲ್ಲಿಂದ ಬಂದರು, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಮಾತನಾಡಿದ್ದೆ. ಆರ್ಯರ ಮೂಲಸ್ಥಾನ ಯಾವುದು, ಅದರ ಬಗ್ಗೆ ಇರುವಂತಹ ಸಿದ್ಧಾಂತಗಳ್ಯಾವು, ಆರ್ಯರ ಮೂಲದ ಬಗ್ಗೆ ಇರುವಂತಹ ವಿವಿಧ ಒಂದು ಮೂಲದ ಸಿದ್ಧಾಂತಗಳ್ಯಾವು ಎನ್ನುವ ವಿಚಾರಗಳ ಬಗ್ಗೆ ನಾನು ಮಾತನಾಡಿದ್ದೆ. ಹೆಚ್ಚಿನದಾಗಿ ಎಲ್ಲರೂ ಆರ್ಯರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದರು. ಬಹುಶಃ ಆ ಒಂದು ವಲಸೆ ಕ್ರಿಸ್ತಪೂರ್ವ 2000 ಆರಂಭವಾಯಿತು. ಕ್ರಮೇಣವಾಗಿ ಆರ್ಯರು, ಒಮ್ಮೆಗೆ ಅಲ್ಲ, ಒಂದೇ ಸಾರಿ ಅಲ್ಲ, ಕ್ರಮೇಣವಾಗಿ ಆರ್ಯರು ಭಾರತದ ಕಡೆಗೆ ಗುಂಪು ಗುಂಪಾಗಿ ಬರೋಕೆ ಶುರು ಮಾಡಿದ್ರು. ಬಂದು ಇವತ್ತಿನ ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನದ ಭಾಗ ಇರ್ಬೋದು, ಅಥವಾ ಭಾರತದ ಪಂಜಾಬ್, ಸಿಂಧ್, ಈ ಎಲ್ಲ ಪ್ರದೇಶಗಳಲ್ಲಿ ಅವರು ನೆಲೆಯೂರಿದರು. ಓಕೆ, ಆ ಸಂಸ್ಕೃತಿಯನ್ನೇ ನಾವು ಆರ್ಯರ ಸಂಸ್ಕೃತಿ ಅಂತ ನಾವು ಕರಿತೇವೆ. ಈ ಒಂದು ಆರ್ಯರ ಒಂದು ಸಂಸ್ಕೃತಿಯನ್ನು ನಾವು, ಅಥವಾ ವೇದಗಳ ಒಂದು ಕಾಲವನ್ನು ನಾವು 2 ಹಂತಗಳಲ್ಲಿ ನಾವು ಕಾಣ್ತೇವೆ ಅಥವಾ ಅರ್ಥ ಮಾಡಿಕೊಳ್ತೇವೆ. 2 ಹಂತಗಳಲ್ಲಿ ವೇದಗಳ ಕಾಲದ ನಾಗರಿಕತೆಯನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬಹುದು. ಒಂದು ಋಗ್ವೇದದ ಕಾಲದ ನಾಗರಿಕತೆ ಅಥವಾ ಅರ್ಲಿ ವೇದಿಕ್ ಪೀರಿಯಡ್ ಅಂತ ಹೇಳ್ತೇವೆ, ಋಗ್ವೇದದ ಕಾಲದ ನಾಗರಿಕತೆ. ಎರಡನೇದು ನಂತರ ವೇದಗಳ ಕಾಲದ ನಾಗರಿಕತೆ, ನಂತರ ವೇದಗಳ ಕಾಲದ ನಾಗರಿಕತೆ. ಸೊ ನಾನು ವಾಯ್ಸ್ ಕೇಳಿಸ್ತಾ ಇಲ್ಲ, ವಾಯ್ಸ್ ನಂದು ಸರಿ ಇದೆ. ನೀವು ಆನ್ ಆಡಿಯೋ ಆನ್ ಮಾಡ್ಕೊಳ್ಳಿ. ಐ ಕೆನಾಟ್ ಕಾಂಟ್ಯಾಕ್ಟ್ ಯು. ಮೆಸೇಜ್ ಹಾಕ್ತೀನಿ ನೋಡಮ್ಮ. ಕನೆಕ್ಟ್ ಟು ಆಡಿಯೋ. ಓಕೆ, ಹೂ ಇಸ್ ದಟ್? ರಿಯಲ್ಮಿ. ಆಡಿಯೋ ಕನೆಕ್ಟ್ ಮಾಡಮ್ಮ. ವಾಯ್ಸ್ ಕೇಳಿಸಲ್ಲ, ಈಗಲೂ ಕೇಳಿಸಲ್ವಾ? ಆಡಿಯೋ ಕನೆಕ್ಟ್ ಮಾಡಿ. ಯಾರಿಗಾದ್ರೂ ಕೇಳಿ ಅಲ್ಲಿ, ಗೊತ್ತಿಲ್ಲ ಅಂದ್ರೆ. ಓಕೆ, ಸೊ ನಾನು ಹೇಳ್ದಂತೆ ವೇದಗಳ ಕಾಲದ ನಾಗರಿಕತೆಯನ್ನು ನಾವು 2 ಹಂತಗಳಲ್ಲಿ ನಾವು ಕಾಣ್ತೇವೆ. ಒಂದು ಋಗ್ವೇದದ ಕಾಲದ ನಾಗರಿಕತೆ, ಆರಂಭದ ಕಾಲ ಇದು. ಆರ್ಯರು ಭಾರತಕ್ಕೆ ಬಂದು ಭಾರತದಲ್ಲಿ ನೆಲೆಯೂರಿದ ಮೇಲೆ ಅವರು ತಮ್ಮ ನಾಗರಿಕತೆಯನ್ನ ಆರಂಭ ಮಾಡಿಕೊಂಡ್ರು. ಅದು ಆರಂಭದ ಕಾಲ. ಋಗ್ವೇದವನ್ನು ಅವರು ಕಂಪೋಸ್ ಮಾಡಿದ ಕಾಲ, ರಚನೆ ಮಾಡಿದಂತಹ ಕಾಲ. ಆದ್ರಿಂದ ಅದನ್ನು ಋಗ್ವೇದದ ಕಾಲ ಅಂತ ಕರಿತೇವೆ. ಆ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆ ಋಗ್ವೇದವೇ ಪ್ರಮುಖವಾದಂತಹ ಆಕರ. ಅದನ್ ಬಿಟ್ರೆ ನಂತರ ವೇದಗಳ ಕಾಲ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ ಅಂತ ಏನ್ ಹೇಳ್ತೀರಾ, ಅದು ಅನಂತರದ ಕಾಲದಲ್ಲಿ ಅವುಗಳ ರಚನೆಯಾಯಿತು. ಅದನ್ನು ನಾವು ನಂತರ ವೇದಗಳ ಕಾಲ ಅಂತ ಹೇಳ್ತೇವೆ. ಸೊ ಈಗ ನಾವು ಮಾತನಾಡ್ತಾ ಇರೋದು ಋಗ್ವೇದದ ಕಾಲ, ಅರ್ಲಿ ವೇದಿಕ್ ಪೀರಿಯಡ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಸೊ ಋಗ್ವೇದದ ಕಾಲದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ದೋಸ್ ಹೂ ಹ್ಯಾವ್ ರೈಸ್ಡ್ ಯುವರ್ ಹ್ಯಾಂಡ್, ಪ್ಲೀಸ್ ಲೋಯರ್ ಯುವರ್ ಹ್ಯಾಂಡ್. ಯಾರೋ 3 ಜನ ಕೈ ರೈಸ್ ಮಾಡಿದೀರಾ ನೋಡಿ, ರೈಟ್. ಸೊ ನಾವಿಲ್ಲಿ ಋಗ್ವೇದದ ಕಾಲ ಅಂತಾನೆ ನಾನು ಹಾಕಿದ್ದೀನಿ. ಋಗ್ವೇದದ ಕಾಲದ ರಾಜಕೀಯ ಪರಿಸ್ಥಿತಿ ಮತ್ತು ಪಶುಸಂಗೋಪನೆ ಬಗ್ಗೆ ಇವತ್ತು, ಪಶುಸಂಗೋಪನೆ ಸರಿನೋ ಇಲ್ವೋ ನಂಗೆ ಗೊತ್ತಿಲ್ಲ, ಪಶುಪಾಲನೆ ಅವರ ಒಂದು ವೃತ್ತಿ. ಸೊ ಈ 2 ವಿಚಾರಗಳ ಬಗ್ಗೆ ಇವತ್ತು ನಾನು ನಿಮ್ ಜೊತೆ ಮಾತನಾಡುವವನಿದ್ದೇನೆ. ಈ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ತಿಳ್ಕೊಳ್ಳೋಕೆ ಮತ್ತು ಪಶುಪಾಲನೆಯ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆ ಮೂಲ ಆಕರ ಋಗ್ವೇದವೇ. ಋಗ್ವೇದವನ್ನು ಬಿಟ್ಟು ಇನ್ಯಾವುದೇ ಆಕರಗಳು ನಮಗೆ ಋಗ್ವೇದದ ಕಾಲದ ಬಗ್ಗೆ ತಿಳ್ಕೊಳ್ಳೋಕೆ ಇಲ್ಲ. ಕೇವಲ ಋಗ್ವೇದವೇ ಪ್ರಮುಖವಾದಂತಹ ಒಂದು ಆಕರ. ಯಾವುದೇ ಪುರಾತತ್ವ ಆಧಾರಗಳು ಋಗ್ವೇದದ ಕಾಲದ ಬಗ್ಗೆ ಅರ್ಥ ಮಾಡಿಕೊಳ್ಳೋಕೆ ಇಲ್ಲ. ಹೋಗ್ತಾ ಇದೆ ನಿಮ್ ತಲೆಗೆ ಅಂತ ನಾನು ಅನ್ಕೊಂಡಿದ್ದೇನೆ.
ನಾನು ಹೇಳ್ತಾ ಇರೋದು ಅರ್ಥವಾಗ್ತಾ ಇದೆ ಅನ್ಕೊಂಡಿದ್ದೇನೆ. ಋಗ್ವೇದದ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಕೆ, ಆ ಜನರ ಸಂಸ್ಕೃತಿಯನ್ನು ತಿಳ್ಕೊಳ್ಳೋಕೆ ಕೇವಲ ಋಗ್ವೇದವೇ ನಮಗೆ ಆಧಾರ. ಬೇರಿನ್ಯಾವುದೇ ಆಕರಗಳಿಲ್ಲ, ಆಧಾರಗಳಿಲ್ಲ. ಆಧಾರ ಅಂದ್ರೆ ಏನು ಸರ್ ಅಂತ ಕೇಳ್ತಾ ಇದ್ದೀರಾ? ನಿಮ್ಗೆ ಅರ್ಥವಾಗುತ್ತೆ ಅನ್ಸುತ್ತೆ. ಆ ಕಾಲದ ಸಂಸ್ಕೃತಿಯನ್ನು, ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಬೇಕಾಗಿರುವಂತಹ ಪೂರಕ ದಾಖಲೆಗಳನ್ನೇ ನಾವು ಆಧಾರಗಳು ಅಂತ ಹೇಳ್ತೀವಿ. ಸೊ ಋಗ್ವೇದದ ಕಾಲದ ಜನರ ಸಂಸ್ಕೃತಿಯನ್ನು ತಿಳ್ಕೊಳ್ಳೋಕೆ ನಮಗೆ ಮೂಲ ಆಕರ ಋಗ್ವೇದವೇ, ಅದನ್ನ ಬಿಟ್ಟು ಬೇರೆ ಯಾವುದು ಇಲ್ಲ. ಸೊ ಈ ಒಂದು ಋಗ್ವೇದದ ಕಾಲದ ರಾಜಕೀಯ ಪರಿಸ್ಥಿತಿ ಮತ್ತು ಅವರ ಒಂದು ಪಶುಪಾಲನೆಯನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಇವತ್ತು ಮಾಡೋಣ. ಓಕೆ, ರೈಟ್. ಸೊ ನಾನಾಗ್ಲೇ ಹೇಳಿದಂತೆ ಋಗ್ವೇದದ ಕಾಲದ ಆರ್ಯರ ಪಾಯಿಂಟ್ಸ್ ಬರ್ಕೊಳ್ಳಿ. ಋಗ್ವೇದದ ಕಾಲದ ನಾಗರಿಕತೆಯನ್ನು ನಾವು ಎರಡು ಭಾಗದಲ್ಲಿ ನಾವು ಕಾಣ್ತೇವೆ. ಒಂದು ಋಗ್ವೇದದ ಕಾಲ, ಎರಡನೇದು ನಂತರ ವೇದಗಳ ಕಾಲ. ಅರ್ಥವಾಗ್ತಾ ಇದೆ ಅನ್ಕೊಂಡಿದ್ದೇನೆ ನಾನು. ಋಗ್ವೇದದ ಕಾಲ ಹೆಚ್ಚು ಕಡಿಮೆ ಕ್ರಿಸ್ತಪೂರ್ವ 1500ರಿಂದ 1000, ಕ್ರಿಸ್ತಪೂರ್ವ 1000 ಅಂದ್ರೆ ಆ ಒಂದು 1000 ವರ್ಷಗಳ ಒಂದು ಕಾಲವನ್ನು ನಾವು ಈ ಒಂದು ಋಗ್ವೇದದ ಕಾಲ ಅಂತ ನಾವು ಕರಿತೇವೆ. ಋಗ್ವೇದವೇ ಇವರ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ನಮಗೆ ಮೂಲ ಆಕರವಾಗಿದೆ. ಈ ಋಗ್ವೇದದ ಕಾಲದ ಆರ್ಯರು ಎಲ್ಲಿ ವಾಸವಾಗಿದ್ರು, ಅವರ ಭೌಗೋಳಿಕವಾದಂತಹ ಪ್ರದೇಶ ಯಾವುದು ಅಂತ ಅಂದ್ರೆ, ನಾನು ಆಗ್ಲೇ ಹೇಳಿದಂತೆ ಈ ಒಂದು ಭಾರತದ ವಾಯುವ್ಯ ಭಾಗ, ಇವತ್ತಿನ ಪಂಜಾಬ್, ಸಿಂಧ್, ಕಾಶ್ಮೀರ, ಉತ್ತರ ಪ್ರದೇಶದ ಕೆಲವಾರು ಭಾಗಗಳು, ಹರಿಯಾಣ, ಪಾಕಿಸ್ತಾನ, ಅಫ್ಘಾನಿಸ್ತಾನದ ಕೆಲವಾರು ಭಾಗಗಳು ಅಂತ ನಾವೇನ್ ಹೇಳ್ತೀವಿ, ಅದನ್ನು ಒಟ್ಟಾರೆಯಾಗಿ ನಾವು ಋಗ್ವೇದದ ಕಾಲದ ಭೌಗೋಳಿಕ ಪ್ರದೇಶ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ಕಾನ್ಸಂಟ್ರೇಟ್. ಮಧ್ಯ ಏಷ್ಯಾದಿಂದಲೋ ಎಲ್ಲಿಂದನೋ ಆರ್ಯರು ಭಾರತಕ್ಕೆ ಬಂದ್ರು ಅಂದ್ರೆ, ಆರ್ಯರು ಏಕಾಏಕಿ ಭಾರತದ ಮಧ್ಯಭಾಗಕ್ಕೆ ಬರಲಿಲ್ಲ ಅಥವಾ ಭಾರತದ ಪೂರ್ವದ ಭಾಗಕ್ಕೆ ಬರಲಿಲ್ಲ. ಅವರು ಈ ಒಂದು ಸಪ್ತ ಸಿಂಧವ ಅಂತ ಏನ್ ಕರ್ಕೊಂಡ್ರು ಅಲ್ಲಿದ್ರು ಅವರು. ಸಪ್ತ ಸಿಂಧವ ಅಂದ್ರೆ ಸಿಂಧೂ ನದಿ ಮತ್ತು ಅದರ 5 ಉಪನದಿಗಳು ಹಾಗೂ ಸರಸ್ವತಿ ನದಿ. ಸಪ್ತ ಸಿಂಧವ, 7 ನದಿಗಳು ಸಪ್ತ ಸಿಂಧವ. ಆರ್ಯರು ಋಗ್ವೇದದಲ್ಲಿ ನಾವು ಸಪ್ತ ಸಿಂಧವ ಪ್ರದೇಶದಲ್ಲಿ ಇದ್ದೋ ಅಂತ ಹೇಳ್ತಾರೆ. ಈಗ ನೀವ್ ಹೇಳ್ತೀರಲ್ವಾ, ನಾನು ಹಿರೇಬಿದ್ನೂರಲ್ಲಿದ್ದೇನೆ, ನಾನು ಗೌರಿಬಿದ್ನೂರಲ್ಲಿದ್ದೇನೆ, ನಾನು ಇಡಗೂರಲ್ಲಿದ್ದೀನಿ ಅಂತ. ಹಾಗೆ ಭಾರತಕ್ಕೆ ಬಂದಂತಹ ಆರ್ಯರು ಎಲ್ಲಿ ಋಗ್ವೇದದ ಕಾಲದಲ್ಲಿ ವಾಸವಾಗಿದ್ರು ಅಂದ್ರೆ ಸಪ್ತ ಸಿಂಧವದಲ್ಲಿ ವಾಸವಾಗಿದ್ರು. ಸಪ್ತ ಸಿಂಧವ ಅಂದ್ರೆ ಯಾವ ಭಾಗ? 7 ನದಿಗಳು ಇರುವಂತಹ ಜಾಗ. ಆ 7 ನದಿಗಳಿರುವಂತಹ ಒಂದು ಪ್ರದೇಶ. ಯಾವ ಆ 7 ನದಿಗಳು? ಸಿಂಧೂ ನದಿ, ಅದರ 5 ಉಪನದಿಗಳು ಜೀನಬ್, ಚೀಲಂ, ರಾವಿ, ಬಿಯಾಸ್, ಸಟ್ಲಜ್ ಮತ್ತು ಸರಸ್ವತಿ ನದಿ. ಇವು ಒಟ್ಟು 7 ನದಿಗಳು. ಆ 7 ನದಿಗಳ ಒಂದು ಪ್ರದೇಶವನ್ನು ಸಪ್ತ ಸಿಂಧವ ಅಂತ ಆರ್ಯರು ಕರ್ಕೊಂಡಿದ್ದಾರೆ. ಅಲ್ಲಿ ಅವರು ವಾಸವಿದ್ರು. ಅಂದ್ರೆ ಆಧುನಿಕ ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನದ ಭಾಗ ಇರ್ಬೋದು, ಭಾರತದ ಪಂಜಾಬ್, ಹರಿಯಾಣ, ಆಮೇಲೆ ಈ ಒಂದು ರಾಜಸ್ಥಾನದ ಭಾಗಗಳಿರಬಹುದು ಮತ್ತು ಜಮ್ಮು ಕಾಶ್ಮೀರ, ಈ ಎಲ್ಲ ಭಾಗಗಳನ್ನು ಒಳಗೊಂಡಂತೆ ಸಪ್ತ ಸಿಂಧವ ಪ್ರದೇಶ ಅಂತ ನಾವು ಹೇಳ್ಬೋದು. ಅಲ್ಲಿ ಅವರು ವಾಸವಿದ್ರು. ಅರ್ಥವಾಗ್ತಾ? ಋಗ್ವೇದದ ಕಾಲದ ಆರ್ಯರು ಸಪ್ತ ಸಿಂಧವ ಪ್ರದೇಶದಲ್ಲಿ ವಾಸವಿದ್ರು. ಅವರು ಆ ಭಾಗವನ್ನು ಸಪ್ತ ಸಿಂಧವ ಅಂತ ಕರ್ಕೊಂಡಿದ್ದಾರೆ. ನಾವಿವತ್ತು ಕರ್ನಾಟಕ ಅಂತೀವೋ, ಭಾರತ ಅಂತ ಹೇಳ್ತೀವಲ್ವಾ, ಹಾಗೆ ಅವರು ಅದನ್ನು ಸಪ್ತ ಸಿಂಧವ ಅಂತ ಋಗ್ವೇದದಲ್ಲಿ ಕರ್ಕೊಂಡಿದ್ದಾರೆ. ಕಾನ್ಸಂಟ್ರೇಟ್ ಮಾಡಿ, ನಿಮ್ ಮನೆಯವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ಬೇಡಿ ನೀವು. ಆಮೇಲೆ ಅದನ್ನ ಅವರು ಬ್ರಹ್ಮಾವರ್ತ ಅಂತನೂ ಹೇಳ್ಕೊಂಡಿದ್ದಾರೆ. ಬ್ರಹ್ಮಾವರ್ತ ಅಂತನೂ ಸಹ ಅವರ ಭೌಗೋಳಿಕ ಪ್ರದೇಶವನ್ನು ಅವರು ಕರ್ಕೊಂಡಿದ್ದಾರೆ. ಓಕೆ, ಸೊ ಆರ್ಯರು ವಾಸವಿದ್ದಂತಹ ಒಂದು ಜಾಗ ಯಾವುದು? ಸಪ್ತ ಸಿಂಧವ ಮತ್ತು ಅದನ್ನ ಅವರು ಬ್ರಹ್ಮಾವರ್ತ ಅಂತ ಹೇಳ್ಕೊಂಡಿದ್ದಾರೆ. ಓಕೆ, ಸೊ ಆರ್ಯರು ಎಲ್ಲಿದ್ರು ಋಗ್ವೇದದ ಕಾಲದಲ್ಲಿ? ಅರ್ಥವಾಯ್ತಾ? ಸಪ್ತ ಸಿಂಧವದಲ್ಲಿದ್ರು. ಓಕೆ, ಸೊ ಅವರ ರಾಜಕೀಯ ವ್ಯವಸ್ಥೆಗೆ ಬರೋಣ. ಈ ಒಂದು ಆರ್ಯರು ಏನ್ ಭಾರತಕ್ಕೆ ವಲಸೆ ಬಂದ್ರು, ಆರ್ಯರು ಭಾರತದಲ್ಲಿ ತಮ್ಮ
ನೆಲೆಯನ್ನು ಕಂಡುಕೊಂಡ್ರು, ತಮ್ಮ ವಾಸವನ್ನು ಮಾಡೋಕ್ ಶುರು ಮಾಡಿರು, ತಮ್ಮ ಸಂಸ್ಕೃತಿಯನ್ನು ಆರಂಭ ಮಾಡಿರು, ಅವರ ರಾಜಕೀಯ ವ್ಯವಸ್ಥೆ ಹೇಗಿತ್ತು? ಏನೋ ಒಂದು ವ್ಯವಸ್ಥೆ ಇರ್ಲೇಬೇಕು ತಾನೆ, ಆಡಳಿತ ಮಾಡೋಕೆ, ಶಾಂತಿ ಶಿಸ್ತು ಕಾಪಾಡೋಕೆ, ಬೇರೆ ಒಂದು ಆಕ್ರಮಣಗಳನ್ನು ತಡೆಯೋಕೆ. ಹಾಗಾಗಿ ಇವರ ರಾಜಕೀಯ ಸ್ಥಿತಿ ಹೇಗಿತ್ತು ಅಂತ ಅಂದ್ರೆ, ಏನು ಭಾರತಕ್ಕೆ ಆರ್ಯರು ತಂಡೋಪತಂಡವಾಗಿ ಬಂದ್ರು, ಗುಂಪು ಗುಂಪುಗಳಾಗಿ ಭಾರತಕ್ಕೆ ಬಂದ್ರು. ಅವರು ಇಲ್ಲಿ ಗುಂಪು ಗುಂಪುಗಳಾಗಿಯೇ ತಮ್ಮದೇ ಆದಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು, ರಾಜ್ಯಗಳನ್ನು ಕಟ್ಕೊಂಡಿರು. ಋಗ್ವೇದದ ಕಾಲದಲ್ಲಿ ಯಾವುದೇ ದೊಡ್ಡ ಸಾಮ್ರಾಜ್ಯ ಇರಲಿಲ್ಲ, ವಿಶಾಲವಾದಂತಹ ರಾಜ್ಯಗಳಿರಲಿಲ್ಲ, ಸಣ್ಣ ಪುಟ್ಟ ರಾಜ್ಯಗಳಿದ್ದು. ಋಗ್ವೇದದ ಕಾಲದಲ್ಲಿ ಸಣ್ಣ ಪುಟ್ಟ ರಾಜ್ಯಗಳಿದ್ದು. ಆ ಸಣ್ಣ ಪುಟ್ಟ ರಾಜ್ಯಗಳನ್ನೇ ನಾವು ಬುಡಕಟ್ಟು ರಾಜ್ಯಗಳು ಅಂತ ಕರಿತೇವೆ, ಟ್ರೈಬಲ್ ಕಿಂಗ್ಡಮ್ಸ್ ಅಂತ ಹೇಳ್ತೇವೆ. ಒಂದೊಂದು ಗುಂಪು ಒಂದೊಂದು ರಾಜ್ಯ, ಒಂದೊಂದು ಬುಡಕಟ್ಟಿಗೂ ಒಂದು ರಾಜ್ಯ, ಹೀಗೆ ಹಲವಾರು ಸಣ್ಣ ಪುಟ್ಟ ರಾಜ್ಯಗಳಿದ್ದು ಅವುಗಳನ್ನು ನಾವು ಬುಡಕಟ್ಟು ರಾಜ್ಯಗಳು ಅಂತಾನೆ ಹೇಳ್ತೀವಿ. ಕುಟುಂಬವೇ ಆ ರಾಜ್ಯದ ಸಣ್ಣ ಘಟಕ. ಓಕೆ, ಹಲವಾರು ಕುಟುಂಬಗಳು ಸೇರಿ ಒಂದು ಗ್ರಾಮ, ಹಲವಾರು ಗ್ರಾಮಗಳು ಸೇರಿ ಇತರೆ ವ್ಯವಸ್ಥೆ. ನಾನು ಅದನ್ನು ಮುಂದೆ ನಿಮಗೆ ಮಾತನಾಡ್ತೇನೆ. ಸೊ ಈ ಋಗ್ವೇದದ ಕಾಲದ ಪ್ರಮುಖ ರಾಜ್ಯಗಳು ಯಾವಿದ್ದೋ ಅಂದ್ರೆ ಭರತರು, ಪುರುಗಳು, ತೂರ್ವಾಸರು, ಯದುರು, ಕೇಕೆ, ಗಾಂಧಾರಿಗಳು, ಅನುಗಳು, ಇವೆಲ್ಲ ರಾಜ್ಯಗಳ ಹೆಸರು. ಋಗ್ವೇದದ ಕಾಲದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ರಾಜ್ಯಗಳು, ಬುಡಕಟ್ಟು ರಾಜ್ಯಗಳು ಅಂತ ಹೇಳಿದೆ ಅಲ್ವಾ, ಆ ರಾಜ್ಯಗಳ ಹೆಸರುಗಳು. ಸೊ ಹೀಗೆ ಹಲವಾರು ರಾಜ್ಯಗಳಿದ್ದು. ಅಲ್ಲದೆ ಆ ಋಗ್ವೇದದ ಕಾಲದಲ್ಲಿ ಕೆಲವಾರು ಗಣರಾಜ್ಯಗಳು ಇದ್ದು. ಗಣರಾಜ್ಯಗಳು, ಗಣ ಗುಂಪು, ಜನರ ಗುಂಪೇ ಆಳ್ವಿಕೆಯನ್ನು ಮಾಡಿಕೊಳ್ಳೋದು, ಆ ಗಣರಾಜ್ಯಗಳು ಇದ್ದು. ಆದ್ರೆ ಒಂದು ಜ್ಞಾಪಕ ಇಟ್ಕೊಂಡಿರಿ, ಈ ಎಲ್ಲಾ ಸಣ್ಣ ಪುಟ್ಟ ರಾಜ್ಯಗಳ ನಡುವೆ, ಬುಡಕಟ್ಟು ರಾಜ್ಯಗಳ ನಡುವೆ ತೀವ್ರವಾದ ಹೋರಾಟ, ಪೈಪೋಟಿ, ಸೆಣಸಾಟ, ಯುದ್ಧ, ಸಂಘರ್ಷ ಎನ್ನುವುದು ಇತ್ತು. ಓಕೆ, ಇಲ್ಲಿ ನೀವೇ ಅರ್ಥ ಮಾಡ್ಕೋಬೇಕಾಗಿರೋದೇನು, ಈ ಬುಡಕಟ್ಟು ರಾಜ್ಯ ವ್ಯವಸ್ಥೆ ಇತ್ತು, ಸಣ್ಣ ಪುಟ್ಟ ರಾಜ್ಯಗಳಿದ್ದು, ಆ ರಾಜ್ಯಗಳು ಯಾವ್ಯಾವು ಮತ್ತು ಆ ರಾಜ್ಯಗಳ ನಡುವೆ ತೀವ್ರವಾದಂತಹ ಪೈಪೋಟಿ ಇತ್ತು. ಏನಕ್ಕಿತ್ತು ಪೈಪೋಟಿ? ಬೇರೆ ಬೇರೆ ಕಾರಣಗಳಿಗಿತ್ತು. ಅದು ಪ್ರದೇಶವನ್ನು ಕಬಳಿಸೋಕಿರ್ಬೋದು, ದನಕರುಗಳನ್ನು ಕಿತ್ಕೊಳ್ಳೋಕೆ ಇರಬಹುದು, ಬೇರೆ ಬೇರೆ ಕಾರಣಗಳಿಗೆ ತೀವ್ರವಾದ ಪೈಪೋಟಿ ಎನ್ನುವುದು ಇತ್ತು. ಓಕೆ, ನೋಡಿ, ಋಗ್ವೇದದ ಕಾಲದಲ್ಲಿ ರಾಜಕೀಯ ವ್ಯವಸ್ಥೆ ಎನ್ನುವುದು ಹೀಗಿತ್ತು. ಯು ಕ್ಯಾನ್ ಸಿ ಇಟ್ ಫ್ರಮ್ ದ ಬಾಟಮ್, ಕುಟುಂಬಗಳ ಕಡೆಯಿಂದ ನೋಡಿ. ಓಕೆ, ಹಲವಾರು ಕುಟುಂಬಗಳು ಸೇರಿ ಒಂದು ಗ್ರಾಮ, ಹಲವಾರು ಗ್ರಾಮಗಳು ಸೇರಿ ಒಂದು ವಿಸ್, ಹಲವಾರು ವಿಸ್ಗಳು ಸೇರಿ ಒಂದು ಜನ. ಜನ ಅಂದ್ರೆ ರಾಜ್ಯ. ಓಕೆ, ಸೊ ಒಂದು ರಾಜ್ಯಕ್ಕೆ ರಾಜ ಇರ್ತಾ ಇದ್ದ, ಅವನನ್ನು ರಾಜನ್ ಅಂತ ಕರೆಯೋರು, ರಾಜನ್ಯ, ರಾಜನ್ ಅಂತ ಕರೆಯೋರು. ರಾಜ್ಯವನ್ನು ಜನ ಅಂತ ಕರಿತಾ ಇದ್ರು. ರಾಜ್ಯವನ್ನು ಏನಂತ ಕರೆಯೋರು? ಜನ ಅಂತ ಕರೆಯೋರು. ಜನದ ಮುಖ್ಯಸ್ಥ ಯಾರು? ರಾಜ್ಯ, ರಾಜ. ಓಕೆ, ಅವನೇ ಬುಡಕಟ್ಟು ರಾಜ್ಯದ ಮುಖ್ಯಸ್ಥ, ಅವನನ್ನೇ ರಾಜ ಅಂತ ಹೇಳ್ತಾ ಇದ್ದಿದ್ದು, ರಾಜನ್ ಅಂತ ಕರೆಯೋರು. ಆ ರಾಜ್ಯವನ್ನು ಹಲವಾರು ವಿಸ್ಗಳಾಗಿ ವಿಭಜನೆ, ಈಗ ನಮ್ದು ದೇಶ ಇದೆ, ದೇಶವನ್ನು ರಾಜ್ಯಗಳಾಗಿ ವಿಭಜನೆ ಮಾಡಿದ್ದಾರೆ, ರಾಜ್ಯಗಳನ್ನು ಜಿಲ್ಲೆಗಳಾಗಿ ಮಾಡಿದ್ದಾರೆ, ಜಿಲ್ಲೆಗಳನ್ನು ತಾಲೂಕಾಗಿ ಮಾಡಿದ್ದಾರೆ, ತಾಲೂಕುಗಳಲ್ಲಿ ಗ್ರಾಮಗಳು, ಹೌದಲ್ವಾ? ಅದೇ ರೀತಿ ಋಗ್ವೇದದ ಕಾಲದಲ್ಲಿ ರಾಜ್ಯ ಏನಿತ್ತು, ಆ ರಾಜ್ಯವನ್ನು ವಿಸ್ಗಳಾಗಿ, ವಿಸ್ಗಳನ್ನು ಗ್ರಾಮಗಳಾಗಿ, ಗ್ರಾಮಗಳಲ್ಲಿ ಕುಟುಂಬಗಳಿತ್ತು. ಹೀಗೆ ನಾವು ರಿವರ್ಸ್ ಆಗಿ ನೋಡಿರೆ ಹಲವಾರು ಕುಟುಂಬಗಳು ಸೇರಿ ಒಂದು ಗ್ರಾಮ. ನಿಮ್ಮೂರಲ್ಲೂ ಹಲವಾರು ಕುಟುಂಬಗಳಿದಾವಲ್ವಾ? ಓಕೆ, ಅದು ಒಂದು ಗ್ರಾಮ ತಾನೆ. ಸೊ ಹಲವಾರು ಕುಟುಂಬಗಳು ಸೇರಿ ಒಂದು ಗ್ರಾಮ, ಹಲವಾರು ಗ್ರಾಮಗಳು ಸೇರಿ ವಿಸ್, ಹಲವಾರು ವಿಸ್ಗಳು ಸೇರಿ ಒಂದು ರಾಜ್ಯ. ಅದನ್ನೇ ಜನ ಅಂತ ಕರೆಯಲಾಗ್ತಾ ಇತ್ತು. ಸೊ ಜನದ ಮುಖ್ಯಸ್ಥ ಯಾರು? ರಾಜ. ಜನ ಅಂದ್ರೆ ರಾಜ್ಯದ ಮುಖ್ಯಸ್ಥ ಯಾರು? ರಾಜನ್. ವಿಸ್ಗಳ ಮುಖ್ಯಸ್ಥ ವಿಸ್ಪತಿ. ಓಕೆ, ಗ್ರಾಮಗಳ ಮುಖ್ಯಸ್ಥ ಗ್ರಾಮಿಣಿ, ಕುಟುಂಬದ ಮುಖ್ಯಸ್ಥ ಕುಲಪ. ಕುಲಪ. ಓಕೆ, ಪ್ರತಿ ಕುಟುಂಬಕ್ಕೂ ಒಬ್ಬ ಮುಖ್ಯಸ್ಥ ಇರ್ತಾನಲ್ಲ.
ಹಿರಿಯರೇ ಮುಖ್ಯಸ್ಥರು. ಸೊ ಹಾಗೆ ಕುಟುಂಬಗಳ ಮುಖ್ಯಸ್ಥ ಕುಲಪ, ಗ್ರಾಮದ ಮುಖ್ಯಸ್ಥ ಗ್ರಾಮೀಣಿ, ಮುಖ್ಯಸ್ಥ ವಿಸ್ಪತಿ, ಜನ ಅಥವಾ ರಾಜ್ಯದ ಮುಖ್ಯಸ್ಥ ರಾಜನ್. ಸೊ ಹೀಗೆ ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ರಾಜ್ಯ ವ್ಯವಸ್ಥೆ ಎನ್ನುವುದು ಇದ್ದದ್ದು ಈ ರೀತಿಯಲ್ಲಿ. ರೈಟ್. ಸೊ ಋಗ್ವೇದದ ಕಾಲದ ಈ ಒಂದು ರಾಜ್ಯ ವ್ಯವಸ್ಥೆ ರಾಜಪ್ರಭುತ್ವದಿಂದ ಕೂಡಿತ್ತು. ಇವತ್ತಿನ ಪ್ರಕಾರ, ಇವತ್ತಿನ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ ಅಲ್ಲಿದ್ದದ್ದು ರಾಜ ವ್ಯವಸ್ಥೆ, ಮೊನಾರ್ಕಿಕಲ್ ಸಿಸ್ಟಮ್. ಅಂದ್ರೆ ರಾಜರಿಂದ ಆಳ್ವಿಕೆ ಎನ್ನುವುದು ನಡೀತಾ ಇತ್ತು. ಅದನ್ನೇ ನಾವು ರಾಜಪ್ರಭುತ್ವ ಅಂತ ಹೇಳ್ತೇವೆ, ಮೊನಾರ್ಕಿ ಅಂತ ಇಂಗ್ಲಿಷಲ್ಲಿ ಹೇಳ್ತೇವೆ. ಸೊ ಆ ರಾಜಪ್ರಭುತ್ವ ಇತ್ತು. ಅಂದ್ರೆ ರಾಜರಿಂದ ವಂಶ ಪಾರಂಪರ್ಯವಾಗಿ ಆಳ್ವಿಕೆ ಮಾಡುವ ಒಂದು ವ್ಯವಸ್ಥೆಯನ್ನೇ ನಾವು ರಾಜತ್ವ ಅಂತ ಹೇಳ್ತೇವೆ. ಸೊ ಆ ರಾಜತ್ವ ಎನ್ನುವುದು ಚಾಲ್ತಿಯಲ್ಲಿತ್ತು. ಈ ಬುಡಕಟ್ಟು ರಾಜ್ಯಗಳಲ್ಲದೆ, ರಾಜತ್ವವಿದ್ದಂತಹ ಬುಡಕಟ್ಟು ರಾಜ್ಯಗಳಲ್ಲದೆ ಗಣರಾಜ್ಯಗಳ ಬಗ್ಗೆಯೂ ಉಲ್ಲೇಖ ಇದೆ. ಗಣರಾಜ್ಯಗಳು ಅಂದ್ರೆ ಜನರ ಗುಂಪಿನಿಂದನೇ ಆಳ್ವಿಕೆ ಮಾಡ್ಲಾಗ್ತಾ ಇತ್ತು. ಅವನ್ನು ಗಣರಾಜ್ಯಗಳು ಅಂತೀವಿ. ಅದೇನ್ ನೀವು ತಲೆ ಕೆಡಿಸ್ಕೊಬೇಡಿ. ಓಕೆ. ಸೊ ನಾನಾಗ್ಲೇ ಹೇಳದಂತೆ ರಾಜತ್ವ ಎನ್ನುವುದು ಇತ್ತು. ಈ ರಾಜಪ್ರಭುತ್ವ ವಂಶ ಪಾರಂಪರ್ಯವಾಗಿತ್ತು. ರಾಜ, ಅವನ ನಂತರ ಅವನ ಮಗ, ಅವನ ನಂತರ ಅವನ ಮಗ, ಅವನ ನಂತರ ಅವನ ಮಗ. ಸೊ ಇದು ವಂಶ ಪಾರಂಪರ್ಯವಾಗಿತ್ತು. ಆ ಪದ ನಿಮ್ಗೆ ಅರ್ಥವಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಪ್ರಜಾಪ್ರಭುತ್ವದಲ್ಲಿ ವಂಶ ಪಾರಂಪರ್ಯಕ್ಕೆ ಅವಕಾಶ ಇದೆಯಾ? ಇಲ್ಲ. ಆದ್ರೆ ರಾಜತ್ವದಲ್ಲಿ ಇದೆ. ಓಕೆ. ಆದರೂ ಹಲವೆಡೆ ರಾಜನನ್ನು ಆಯ್ಕೆ ಮಾಡಿದ ಬಗ್ಗೆ ನಮಗೆ ಋಗ್ವೇದದಲ್ಲಿ ಉಲ್ಲೇಖ ಸಿಗುತ್ತೆ. ವಿ ಹ್ಯಾವ್ ರೆಫರೆನ್ಸಸ್ ರಿಗಾರ್ಡಿಂಗ್ ದಿ ಎಲೆಕ್ಷನ್ ಆಫ್ ಎ ಕಿಂಗ್. ರಾಜನನ್ನು ಆಯ್ಕೆ ಮಾಡಿದ ಬಗ್ಗೆಯೂ ಸಹ ನಮಗೆ ಉಲ್ಲೇಖ ಎನ್ನುವುದು ಸಿಗುತ್ತೆ. ಓಕೆ. ಸೊ ರಾಜನನ್ನು ರಾಜನ್ ಅಂತ ಕರೀತಾ ಇದ್ರು. ಅವನು ತನ್ನದೇ ಆದಂತಹ ಸ್ಥಾನಮಾನ, ಗೌರವ, ಪ್ರತಿಷ್ಠೆಗಳನ್ನು ತನ್ನ ರಾಜ್ಯದಲ್ಲಿ ಹೊಂದಿರ್ತಾ ಇದ್ದ. ಸೊ ಅಲ್ಲಿದ್ದಂತಹ ವ್ಯವಸ್ಥೆ ಯಾವುದು? ರಾಜಪ್ರಭುತ್ವ, ವಂಶ ಪಾರಂಪರ್ಯವಾದಂತಹ ರಾಜಪ್ರಭುತ್ವ. ರಾಜನನ್ನು ಏನಂತ ಕರೀತಾ ಇದ್ರು? ರಾಜನ್ ಅಂತ ಕರೀತಾ ಇದ್ರು. ಓಕೆ. ಅವನಿಗೆ ಉತ್ತಮ ಗೌರವ, ಸ್ಥಾನಮಾನಗಳು ಇದ್ದೋ. ಓಕೆ. ಹಾಗಾದ್ರೆ ರಾಜ ಏನ್ ಕರ್ತವ್ಯವನ್ನು ಮಾಡ್ತಾ ಇದ್ದ? ಓಕೆ. ಅವನು ನಿಜವಾದ ಸಾರ್ವಭೌಮ. ತನ್ನ ಬುಡಕಟ್ಟು ರಾಜ್ಯಕ್ಕೆ ಅವನೇ ಮುಖ್ಯಸ್ಥ, ಅವನ ಮಾತೇ ಅಂತಿಮ, ಅವನೇ ಸಾರ್ವಭೌಮ. ಆದರೆ ಆತ ನಿರಂಕುಶಾಧಿಕಾರಿಯಾಗಿರ್ಲಿಲ್ಲ. ಅಂದ್ರೆ ತಾನು ಹೇಳಿದ ರೀತಿಯೇ ಎಲ್ಲವೂ ನಡಿಬೇಕು ಅಂತ ಹೇಳ್ಬಿಟ್ಟು ಆತ ಎಲ್ಲೂ ಪಟ್ಟಿ ಹಿಡಿತಾ ಇರಲಿಲ್ಲ ಅಥವಾ ಹಠ ಮಾಡ್ತಾ ಇರಲಿಲ್ಲ ಅಂತ ಅರ್ಥ. ಸೊ ಅವನು ನಿರಂಕುಶಾಧಿಕಾರಿಯಾಗಿರ್ಲಿಲ್ಲ, ಆದ್ರೆ ಅವನೇ ಸಾರ್ವಭೌಮ, ಅವನೇ ಮುಖ್ಯಸ್ಥ. ಅವನ ಮುಖ್ಯ ಕರ್ತವ್ಯಗಳು ಅಂದ್ರೆ ಏನು? ತನ್ನ ರಾಜ್ಯವನ್ನು ಪಾಲನೆ ಮಾಡೋದು, ತನ್ನ ಪ್ರಜೆಗಳ ರಕ್ಷಣೆ, ಪ್ರಜೆಗಳ ಪಾಲನೆ, ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು, ಅವರ ಜೀವಕ್ಕೆ ರಕ್ಷಣೆ ಕೊಡೋದು, ಅವರ ಆಸ್ತಿಪಾಸ್ತಿಗೆ ರಕ್ಷಣೆಯನ್ನು ಕೊಡೋದು, ಅವರ ದನಕರುಗಳಿಗೆ ರಕ್ಷಣೆಯನ್ನು ಕೊಡೋದು. ಇವೆಲ್ಲವೂ ರಾಜನ ಪ್ರಮುಖ ಕರ್ತವ್ಯಗಳಾಗಿತ್ತು. ಇವುಗಳ ಜೊತೆಗೆ ನ್ಯಾಯದಾನ ಮಾಡೋದು, ಜನರಿಗೆ ನ್ಯಾಯವನ್ನು ಕೊಡೋದು, ಮತ್ತು ಯುದ್ಧಗಳಲ್ಲಿ ತಾನೇ ಮುಂದೆ ನಿಂತು ದಂಡನಾಯಕನಾಗಿ ಹೋರಾಟವನ್ನು ಮಾಡೋದು. ಬೇರೆ ರಾಜ್ಯಗಳೊಂದಿಗೆ ಯುದ್ಧವಾದಾಗ ಆ ದಂಡನಾಯಕನ ಕರ್ತವ್ಯವನ್ನು ನಿರ್ವಹಿಸೋದು, ಯುದ್ಧವನ್ನು ಮಾಡೋದು. ಇದು ರಾಜನ ಕರ್ತವ್ಯಗಳಾಗಿದ್ದವು, ಅವನ ಪ್ರಮುಖ ಕೆಲಸಗಳಾಗಿದ್ದವು. ಅಂದ್ರೆ ಜನರಿಗೆ ರಕ್ಷಣೆಯನ್ನು ಆತ ಕೊಡ್ತಾ ಇದ್ದ, ದನಕರುಗಳಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದ, ಬೇರೆ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ರಾಜ್ಯಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ದ, ಜನರ ಜೀವ ಆಸ್ತಿಪಾಸ್ತಿಯನ್ನು ಆತ ನೋಡ್ಕೊಳ್ತಾ ಇದ್ದ, ಅದಕ್ಕೆಲ್ಲ ರಕ್ಷಣೆ ಕೊಡ್ತಾ ಇದ್ದ. ಅದಕ್ಕೆ ಪ್ರತಿಯಾಗಿ ಜನ ಏನ್ ಕೊಡೋರು? ಪ್ರತಿಯಾಗಿ ಜನ ರಾಜನಿಗೆ ಬಲಿ ಎಂಬ ಕಾಣಿಕೆಯನ್ನು ಕೊಡೋರು. ಕಾಣಿಕೆಗಿಂತ ಒಂದು ರೀತಿ ತೆರಿಗೆ. ಬಲಿ ಎಂಬ ಒಂದು ಕಾಣಿಕೆ ಅಥವಾ ಒಂದು ತೆರಿಗೆಯನ್ನು ಜನ ಕೊಡ್ತಾ ಇದ್ರು. ತೆರಿಗೆ ಅಂತ ಕರಿತಿರ್ಲಿಲ್ಲ, ಕಾಣಿಕೆ ಅಂತ ಕರೆಯೋರು. ಅದನ್ನು ಕೊಡ್ತಾ ಇದ್ರು. ಇವತ್ತು ನಾವು ಸರ್ಕಾರ ಟ್ಯಾಕ್ಸ್ ಕಟ್ತೀವಲ್ವಾ, ಆ ರೀತಿಯಲ್ಲಿ. ಓಕೆ. ರಾಜನನ್ನು ದೈವಾಂಶ ಸಂಭೂತ ಅಂತ ತಿಳಿಯಲಾಗಿತ್ತು. ದೇವರ ಛಾಯೆ, ದೇವರ ನೆರಳು, ಭೂಮಿಯಲ್ಲಿ ಅವನು ದೇವರ ನೆರಳು, ದೇವರ ಪ್ರತಿರೂಪ, ದೇವರ ಅಂಶಗಳನ್ನು ಹೊಂದಿದ್ದಾನೆ ಆತ, ಅವನು ದೇವರು ನಮಗೆ ಅನ್ನುವಂತಹ ನಂಬಿಕೆ
ಜನರಲ್ಲಿ ಇತ್ತು. ಹಾಗಾಗಿ ದೈವಾಂಶ ಸಂಭೂತ ಅಂತ ಹೇಳಿಬಿಟ್ಟು ಜನ ಅವನನ್ನು ನಂಬಿದ್ರು, ತಿಳಿದಿದ್ರು. ಆತ ರಾಜಸೂಯ ಯಾಗ, ವಾಜಪೇಯ ಯಾಗ, ಅಶ್ವಮೇಧ ಯಾಗಗಳನ್ನು ಮಾಡ್ತಾ ಇದ್ದ. ಯಾಗಗಳು, ರಾಜಸೂಯ ಯಾಗ, ಪಟ್ಟಾಭಿಷೇಕ ಸಮಾರಂಭದಲ್ಲಿ ಮಾಡುವಂತಹ ಒಂದು ಯಾಗ ರಾಜಸೂಯ ಯಾಗ, ವಾಜಪೇಯ ಯಜ್ಞ, ಅಶ್ವಮೇಧ ಯಜ್ಞ, ದಂಡಯಾತ್ರೆಗಳನ್ನು ಮಾಡಬೇಕಾದ್ರೆ ಅದು ಅಶ್ವಮೇಧ ಯಾಗ, ಇವುಗಳನ್ನು ಆತ ಮಾಡ್ತಾ ಇದ್ದ. ಇವುಗಳಿಂದ ಅವನ ಘನತೆ, ಗೌರವ, ಪ್ರತಿಷ್ಠೆ ಎನ್ನುವುದು ಹೆಚ್ಚಾಗ್ತಾ ಇತ್ತು. ಅಲ್ಲದೆ ಆತ ಪಟ್ಟಾಭಿಷೇಕ ಸಮಾರಂಭದಲ್ಲಿ ಏನು ರಾಜ ಅಧಿಕಾರಕ್ಕೆ ಬರ್ತಾ ಇದ್ದ, ಪಟ್ಟಾಭಿಷೇಕ ಸಮಾರಂಭದ ಸಮಯದಲ್ಲಿ ಈ ರೀತಿಯ ಒಂದು ಶಪಥವನ್ನು ಮಾಡಬೇಕಿತ್ತು. ಏನು ಶಪಥ ಮಾಡಬೇಕಿತ್ತು ಆತ ಅಂದ್ರೆ, ಮೇ ಮೈ ಲೈಫ್ ಅಂಡ್ ಮೈ ಆಫ್ ಸ್ಪ್ರಿಂಗ್ ಬಿ ಕಟ್ ಆಫ್ ಇಫ್ ಐ ವರ್ಕ್ಡ್ ಅಗೇನ್ಸ್ಟ್ ದ ಪೀಪಲ್ ಅಂಡ್ ದೇರ್ ಇಂಟ್ರೆಸ್ಟ್ಸ್ ಅಂತ ಆತ ಶಪಥ ಮಾಡಬೇಕಿತ್ತು. ಹಂಗಂದ್ರೆ ಏನ್ ಸಾರ್ ಅರ್ಥ ಅಂದ್ರೆ ಇಷ್ಟೇ ಸಿಂಪಲ್. ನಾನೇನಾದರೂ ಜನರ ಹಿತಾಸಕ್ತಿಯ ವಿರುದ್ಧ ನಡೆದುಕೊಂಡ್ರೆ, ಕೆಲಸ ಮಾಡಿದರೆ, ಜನರ ಹಿತಾಸಕ್ತಿಯ ವಿರುದ್ಧವಾಗಿ ನಾನು ಕೆಲಸ ಮಾಡಿರೆ ನನ್ನ ಜೀವವನ್ನು ನೀವು ತೆಗೆಯಬಹುದು. ಅಷ್ಟೇ ಅಲ್ಲ, ನನ್ನ ಮಕ್ಕಳ ಜೀವವನ್ನು ನೀವು ತೆಗೆಯಬಹುದು ಅಂತ ಹೇಳಿಬಿಟ್ಟು ಆತ ಶಪಥ ಮಾಡ್ತಾ ಇದ್ದ. ಅಂದ್ರ ಅರ್ಥ, ನಾನು ಜನರ ಪರವಾಗಿ ಕೆಲಸ ಮಾಡ್ತೇನೆ, ನಾನೇನಾದ್ರೂ ಜನರ ವಿರುದ್ಧವಾಗಿ, ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡಿರೆ ನನ್ನನ್ನು ನೀವು ಕೊಲ್ಲಿ ಅಂತ ಹೇಳಿಬಿಟ್ಟು ಆತ ಜನರಿಗೆ ಹೇಳ್ತಿದ್ದದ್ದು. ಆ ರೀತಿಯ ಶಪಥವನ್ನು ಆತ ಮಾಡ್ತಾ ಇದ್ದ. ಅಂದ್ರ ಅರ್ಥ, ಋಗ್ವೇದದ ಕಾಲದ ರಾಜನು ಜನರ ಯೋಗಕ್ಷೇಮವನ್ನೇ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಓಕೆ, ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡೋಕೆ, ಸಲಹೆ ಸೂಚನೆಗಳನ್ನು ಕೊಡೋಕೆ ಒಂದು ಅಧಿಕಾರಿ ವರ್ಗವೇ ಇತ್ತು, ಅಧಿಕಾರಿಗಳೇ ಇದ್ರು. ಬರೀ ಚೀಫ್ ಮಿನಿಸ್ಟರ್ ಇರಲ್ಲ ಅಲ್ವಾ, ಮಿನಿಸ್ಟರ್ ಇರ್ತಾನಲ್ವಾ, ಮಿನಿಸ್ಟರ್ಗಳಿರ್ತಾರೆ, ಅಧಿಕಾರಿಗಳಿರ್ತಾರಲ್ವಾ ಇವತ್ತಿನ ಒಂದು ಆಡಳಿತ ವ್ಯವಸ್ಥೆಯಲ್ಲಿ. ಹಾಗೆ ರಾಜನಿಗೂ ಸಹ ಆಡಳಿತದಲ್ಲಿ ಸಹಾಯವನ್ನು ಮಾಡುವ ಸಲುವಾಗಿ ಅಧಿಕಾರಿಗಳಿದ್ರು. ಅವ್ರು ಯಾರು? ಪ್ರಮುಖವಾಗಿ ಪುರೋಹಿತ. ಓಕೆ, ಪುರೋಹಿತ ಈತ ಆಪ್ತ ಸಲಹೆಗಾರನಾಗಿ ರಾಜನಿಗೆ ಸಹಾಯವನ್ನು ಈತ ಮಾಡ್ತಾ ಇದ್ದ. ಒಂದು ರೀತಿ ಆಧ್ಯಾತ್ಮಿಕ ಗುರುವಾಗಿದ್ದ ರಾಜನಿಗೆ. ಧಾರ್ಮಿಕವಾದಂತಹ ಸಲಹೆ ಸೂಚನೆಗಳನ್ನು ರಾಜನಿಗೆ ಆತ ಕೊಡ್ತಾ ಇದ್ದ. ಅವನನ್ನು ಪುರೋಹಿತ ಅಂತ ಕರೆಯೋರು. ಆತ ತುಂಬಾ ರಾಜನಿಗೆ ಆಪ್ತನಾದವನು. ಎರಡನೆಯದಾಗಿ ಗ್ರಾಮೀಣಿ. ಗ್ರಾಮೀಣಿ ನಾನಾಗ್ಲೇ ಹೇಳಿದೆ, ಗ್ರಾಮಗಳ ಮುಖ್ಯಸ್ಥನನ್ನು ಗ್ರಾಮೀಣಿ ಅಂತ ಕರೆಯೋರು. ಸೊ ಈತ ಗ್ರಾಮಗಳ ಆಡಳಿತವನ್ನು ನೋಡ್ಕೊಳ್ತಿದ್ದ. ಗ್ರಾಮದಲ್ಲಿ ಶಾಂತಿ, ಶಿಸ್ತು, ನೆಮ್ಮದಿ, ರಕ್ಷಣೆ ಇವುಗಳ ಜವಾಬ್ದಾರಿ ಗ್ರಾಮೀಣಿಯ ಮೇಲೆ ಇತ್ತು. ಸೊ ಗ್ರಾಮದ ಮುಖ್ಯಸ್ಥ ಇವನು ರಾಜನ ಒಬ್ಬ ಪ್ರಮುಖ ಅಧಿಕಾರಿ. ಆಮೇಲೆ ಸೇನಾನಿ, ಸೈನ್ಯ ಇರ್ತಾ ಇತ್ತು, ಸೈನ್ಯದ ಒಬ್ಬ ಮುಖ್ಯಸ್ಥ ಇರ್ತಾ ಇದ್ದ. ಅವನನ್ನು ಸೇನಾನಿ ಅಥವಾ ದಂಡನಾಯಕ ಅಂತ ಕರೆಯಲಾಗ್ತಾ ಇತ್ತು. ಸೊ ಅವನು ಸಹ ರಾಜನ ಒಬ್ಬ ಪ್ರಮುಖವಾದಂತಹ ಅಧಿಕಾರಿಯಾಗಿದ್ದ. ರಾಜನೂ ದಂಡನಾಯಕನಾಗಿ ಯುದ್ಧದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ, ಆದ್ರೆ ದಂಡನಾಯಕನೂ ಇರ್ತಾ ಇದ್ದ. ಓಕೆ, ಇದಲ್ಲದೆ ಗೋಪ. ಗೋಪ ಈ ಜನಪದದ ಮುಖ್ಯಸ್ಥನನ್ನು ಗೋಪ ಅಂತ ಕರೆಯಲಾಗ್ತಾ ಇತ್ತು. ಆಮೇಲೆ ಭಾಗದೂತ, ಕಂದಾಯ ಸಂಗ್ರಹಣೆ ಮಾಡುವ ಜವಾಬ್ದಾರಿಯನ್ನು ಹೊಂದಿದ್ದವನು ಭಾಗದೂತ. ಅಕ್ಷವಾಪ, ಓಕೆ, ಈತ ಮೇಲ್ವಿಚಾರಕನಾಗಿದ್ದ. ಓಕೆ, ಆಮೇಲೆ ಸಂಗ್ರಾಹಿತ, ಖಜಾನೆಯ ಮುಖ್ಯಸ್ಥ, ಖಜಾನೆ ಹಣಕಾಸು, ಓಕೆ, ಸಂಗ್ರಾಹಿತ ಅಂತ ಕರೆಯೋರು. ಆಮೇಲೆ ಗೂಢಾಚಾರಿ, ಗೊತ್ತಲ್ಲ, ರಾಜನಿಗೆ ಎಲ್ಲ ರಹಸ್ಯವಾದಂತಹ ಮಾಹಿತಿಯನ್ನು ರವಾನೆ ಮಾಡುವ ಕೆಲಸ ಮಾಡ್ತಾ ಇದ್ದ. ರಥಕಾರ, ರಥ ಮಾಡುವವನು, ಓಕೆ, ಅಥವಾ ರಥವನ್ನು ನಡೆಸುವವನು, ಅವನನ್ನು ರಥಕಾರ ಅಂತ ಹೇಳ್ತೇವೆ. ಸೊ ಇವರೆಲ್ಲ, ಇದಲ್ಲದೆ ಸುತ, ಮಹಿಷಿ, ದಶಪತಿ, ಸಂಗಹಿತ್ರಿ, ಹೀಗೆ ಬೇರೆ ಬೇರೆ ಸ್ಥಪತಿ, ಹೀಗೆ ಬೇರೆ ಬೇರೆ ಅಧಿಕಾರಿಗಳಿದ್ರು. ನಾನಿಲ್ಲಿ ಕೆಲವಾರು ಅಧಿಕಾರಿಗಳ ಒಂದು ರೆಫರೆನ್ಸ್ ಅನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನಾನು ಇಷ್ಟೊತ್ತು ಹೇಳಿದ್ದೇನು, ರಾಜನಿಗೆ ಆಡಳಿತದಲ್ಲಿ ಸಲಹೆ ಸೂಚನೆ ಸಹಾಯ ಮಾಡುವ ಸಲುವಾಗಿ ಅಧಿಕಾರಿಗಳಿದ್ರು. ಇವರೆಲ್ಲ ಪ್ರಮುಖ ಅಧಿಕಾರಿಗಳು. ಓಕೆ, ಅಧಿಕಾರಿಗಳಲ್ಲದೆ ಋಗ್ವೇದ ಕಾಲದ ರಾಜಕೀಯ ವ್ಯವಸ್ಥೆಯ ಒಂದು ತುಂಬಾ ಪ್ರಮುಖವಾದಂತಹ ಒಂದು ಲಕ್ಷಣ ಅಂದ್ರೆ, ಅಥವಾ ಒಂದು ವ್ಯವಸ್ಥೆ ಅಂದ್ರೆ, ಈ ಒಂದು ಋಗ್ವೇದದ ಕಾಲದಲ್ಲಿ ಸಭಾ ಮತ್ತು ಸಮಿತಿ ಎಂಬ ಎರಡು ಸಮಿತಿಗಳಿದ್ದು. ಸಭಾ ಮತ್ತು ಸಮಿತಿ ಎಂಬ ಎರಡು ಸಮಿತಿಗಳಿದ್ದು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುವ ಸಲುವಾಗಿ. ಅವುಗಳನ್ನು ಸಭಾ ಮತ್ತು ಸಮಿತಿ ಅಂತ
ಕರೀತಾರೆ. ಇವುಗಳನ್ನು ಪ್ರಜಾಪತಿಯ 2 ಕಣ್ಣುಗಳು ಅಂತ ವರ್ಣನೆ ಮಾಡಲಾಗಿದೆ ಋಗ್ವೇದದಲ್ಲಿ, ಸಭಾ ಮತ್ತು ಸಮಿತಿ. ಅದು ಪ್ರಜಾಪತಿ ಅಂದ್ರೆ ರಾಜ, ಪ್ರಜಾಪತಿಯ 2 ಕಣ್ಣುಗಳಿದ್ದಂತೆ ಅಂತ ಹೇಳಲಾಗಿದೆ. ಅಂದ್ರೆ ನೋಡಿ, ಋಗ್ವೇದದ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಸಭಾ ಮತ್ತು ಸಮಿತಿಯ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಸೊ ಈ ಸಭಾ ಬಗ್ಗೆ ನಾನು ಮಾತನಾಡ್ತೀನಿ ಈಗ. ಓಕೆ, ಸಭಾ ಏನು ಅಂತ. ಸಭಾ ಇದು ಜನರ ಪ್ರತಿನಿಧಿ ಸಂಸ್ಥೆ. ಇವತ್ತು ನಾವು ವಿಧಾನ ಪರಿಷತ್ ಆಮೇಲೆ ವಿಧಾನಸಭೆ ಅಂತ ಇದೆಯಲ್ವಾ, ಆ ರೀತಿಯಲ್ಲಿ. ಸೊ ಸಭಾ ಜನರ ಪ್ರತಿನಿಧಿ ಸಂಸ್ಥೆ. ಇದರಲ್ಲಿ ಹಿರಿಯರು, ಪುರೋಹಿತರು, ಶ್ರೀಮಂತರು, ಭೂ ಮಾಲೀಕರು ಇರ್ತಾ ಇದ್ರು. ಸಭಾದಲ್ಲಿ ಯಾರು ಇರ್ತಾ ಇದ್ರು? ಹಿರಿಯರು, ವಯಸ್ಸಾದವರು, ಪುರೋಹಿತರು, ಶ್ರೀಮಂತರು, ಭೂ ಮಾಲೀಕರು ಈ ಸಭಾದಲ್ಲಿ ಸದಸ್ಯರಾಗಿರ್ತಾ ಇದ್ರು. ರಾಜನೇ ಇದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದ. ಅದರ ಸಭೆ ನಡೆದಾಗ ರಾಜನೇ ಇದರ ಅಧ್ಯಕ್ಷತೆ ವಹಿಸ್ತಾ ಇದ್ದ. ಇದು ಒಂದ್ ರೀತಿ ಮೇಲ್ಮನೆಯಂತೆ. ಇವತ್ತು ನಾವು ವಿಧಾನ ಪರಿಷತ್ತನ್ನು ಮೇಲ್ಮನೆ ಅಂತ ಕರಿತೀವಿ ಅಲ್ವಾ, ಹಾಗೆ ಇದು ಮೇಲ್ಮನೆಯಂತೆ ಕೆಲಸ ಮಾಡ್ತಾ ಇತ್ತು. ಎಸ್ ಆಲ್ಟೇಕರ್ ಎನ್ನುವಂತಹ ಒಬ್ಬ ಇತಿಹಾಸಕಾರ ಹೇಳುವಂತೆ ಇದು ರಾಷ್ಟ್ರೀಯ ನ್ಯಾಯಾಲಯವಾಗಿ ಕೆಲಸ ಮಾಡ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಒಂದ್ ರೀತಿ ಆ ಬುಡಕಟ್ಟು ರಾಜ್ಯದ ಒಂದು ಪ್ರಮುಖ ನ್ಯಾಯಾಲಯವಾಗಿ ರಾಜನಿಗೆ ಸಹಾಯವನ್ನು ಮಾಡ್ತಾ ಇತ್ತು ಅಂತ ಎಸ್ ಆಲ್ಟೇಕರ್ ಅವರು ಹೇಳ್ತಾರೆ. ಸೊ ಸಭಾ ಅಂದ್ರೆ ಒಂದು ಹಿರಿಯರ ಒಂದು ಸಂಸ್ಥೆ. ಅದರಲ್ಲಿ ಹಲವಾರು ಸದಸ್ಯರು ಇರ್ತಾ ಇದ್ರು. ರಾಜನೇ ಅದರ ಅಧ್ಯಕ್ಷತೆ ವಹಿಸ್ತಾ ಇದ್ದ. ಈ ಸಭಾದ ಸದಸ್ಯರು ರಾಜನಿಗೆ ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಓಕೆ, ಅದಲ್ಲದೆ ಸಮಿತಿ ಅಂತ ಹೇಳಿಬಿಟ್ಟು ಇನ್ನೊಂದು ಸಮಿತಿ ಇರೋದು. ಸಮಿತಿ ಅಂತ ಹೇಳಿಬಿಟ್ಟು ಮತ್ತೊಂದು ಸಭೆ ಇರೋದು, ಸಭಾ ಅಥವಾ ಸಭೆ ಇರೋದು. ಸೊ ಈ ಸಮಿತಿಯಲ್ಲಿ ಸಾಮಾನ್ಯ ಜನರು ಪ್ರತಿನಿಧಿಗಳಾಗಿರ್ತಾ ಇದ್ರು. ನಮ್ಮಲ್ಲಿ ಯಾವ ರೀತಿ ವಿಧಾನ ಸಭೆಯಲ್ಲಿ ಜನರ ಪ್ರತಿನಿಧಿಗಳು ಇರ್ತಾರಲ್ವಾ, MLAಗಳು, ಇಲ್ಲಿ ಜನರ ಪ್ರತಿನಿಧಿಗಳಲ್ಲ, ಜನರೇ ಇರೋರು ಸಮಿತಿಯಲ್ಲಿ. ಇದು ಸಾಮಾನ್ಯ ಜನರ ಪ್ರತಿನಿಧಿ ಸಂಸ್ಥೆ. ಬುಡಕಟ್ಟು ರಾಜ್ಯದ ಎಲ್ಲಾ ಜನರು ಇದರಲ್ಲಿ ಭಾಗವಹಿಸೋರು, ಆಡಳಿತದ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ. ಸಭಾ ಮೇಲ್ಮನೆಯಂತೆ ಕೆಲಸ ಮಾಡೋದು, ಸಮಿತಿ ಕೆಳಮನೆಯಂತೆ. ಅಂದ್ರೆ ಇವತ್ತಿನ ವಿಧಾನಸಭೆ ಅದನ್ನು ಕೆಳಮನೆ ಅಂತ ಕರಿತೀವಿ. ಸೊ ಕೆಳಮನೆಯಂತೆ ಇದು ಕೆಲಸ ಮಾಡ್ತಾ ಇತ್ತು. ರಾಜನೇ ಇದರ ಅಧ್ಯಕ್ಷ, ಇದಕ್ಕೂ ರಾಜನೇ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದ, ಮುಖ್ಯಸ್ಥ. ಜನರೆಲ್ಲ ಸೇರಿ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತಾ ಇದ್ರು. ಸಾರ್ ರಾಜತ್ವ ಇತ್ತು ಅಂತ ಹೇಳಿದ್ರಲ್ಲ ಸಾರ್, ರಾಜತ್ವ ಇದೆ ಅಂತ ಹೇಳಿದ್ರಲ್ಲ ಸಾರ್. ಹೌದು, ರಾಜತ್ವನೂ ಇತ್ತು, ರಾಜ ಇದ್ದ. ಆದ್ರೆ ರಾಜನಿಗೆ ಸಲಹೆ ಸೂಚನೆ ಸಹಾಯ ಮಾಡೋಕೆ ಈ ಸಭಾ ಸಮಿತಿ ಇತ್ತು. ಸೊ ಎಲ್ಲಾ ಜನರು ಸಮಿತಿಯಲ್ಲಿ ಸಭೆ ಸೇರೋರು, ಚರ್ಚೆ ಮಾಡೋರು, ಓಕೆ, ಶಾಸನಗಳನ್ನು ಮಾಡೋರು. ಅದಕ್ಕೆ KP ಜಯಸ್ವಾಲ್ ಹೇಳ್ತಾರೆ, ಬುಡಕಟ್ಟು ಜನರೆಲ್ಲರೂ ಸೇರಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಅಂತ ಹೇಳ್ತಾರೆ. ಯಾವುದರಲ್ಲಿ? ಸಮಿತಿಯಲ್ಲಿ. RK ಮುಖರ್ಜಿ ಅವರು ಹೇಳುವಂತೆ ಇದು ಜನರ ಅಸೆಂಬ್ಲಿ. ಸಮಿತಿ ಏನು? ಒಂದ್ ರೀತಿ ಜನರ ಅಸೆಂಬ್ಲಿ. ಋಗ್ವೇದದ ಕಾಲದ ರಾಜ್ಯಗಳ ಜನರ ಒಂದು ಅಸೆಂಬ್ಲಿ ಇದು ಅಂತ RK ಮುಖರ್ಜಿ ಅವರು ಹೇಳ್ತಾರೆ. ಓಕೆ, ಲೋಡಿಂಗ್ ಎನ್ನುವ ಇತಿಹಾಸಕಾರ ಹೇಳುವ ಪ್ರಕಾರ ಸಭಾ ಹಿರಿಯರ ಸಭೆಯಾದರೆ, ಸಭಾ ಎನ್ನುವುದು ಹಿರಿಯರ ಸಭೆಯಾದರೆ, ಸಮಿತಿಯು ಬುಡಕಟ್ಟು ಜನರ ಸಭೆಯಾಗಿತ್ತು. ಸೊ ಎರಡಕ್ಕೂ ವ್ಯತ್ಯಾಸ ನಿಮ್ಗೆ ಅರ್ಥವಾಯಿತು ಅನ್ಸುತ್ತೆ. ಋಗ್ವೇದದ ಕಾಲದ ಆರ್ಯರ ರಾಜಕೀಯ ವ್ಯವಸ್ಥೆಯ 2 ಪ್ರಮುಖ ಅಂಗಗಳು ಅಂದ್ರೆ ಸಭಾ ಮತ್ತು ಸಮಿತಿ. ರೈಟ್, ಪ್ರಜಾಪತಿಯ 2 ಕಣ್ಣುಗಳು ಅಂತ ಹೇಳಲಾಗಿದೆ. ಓಕೆ, ಏನ್ ಮಾಡ್ತಾ ಇತ್ತೋ ಈ ಸಭಾ ಮತ್ತು ಸಮಿತಿಗಳು, ಏನ್ ಕೆಲಸ ಮಾಡ್ತಾ ಇದ್ದೋ ಅಂತ ನಾವು ನೋಡಕ್ ಹೋದ್ರೆ, ಅವಶ್ಯಕತೆ ಬಿದ್ದಾಗ ರಾಜನನ್ನು ಆಯ್ಕೆ ಮಾಡುವ ಕೆಲಸವನ್ನು ಮಾಡ್ತಾ ಇತ್ತು. ಅವಶ್ಯಕತೆ ಬಿದ್ದಾಗ, ಈಗ ರಾಜ ಒಬ್ಬ ತಿರಿ ಹೋದ ಅನ್ಕೊಳ್ಳೋಣ, ಅವನಿಗೆ ಮಕ್ಕಳಿಲ್ಲ ಅನ್ಕೊಳ್ಳೋಣ, ಆಗ ಹೊಸ ರಾಜನನ್ನು ಆಯ್ಕೆ ಮಾಡ್ಬೇಕಲ್ವಾ, ಆಯ್ಕೆ ಮಾಡುವ ಕೆಲಸ ಮಾಡ್ತಾರೆ. ಅಥವಾ ಒಬ್ಬ ರಾಜ ಇದ್ದಾನೆ, ಅವನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಅವನನ್ನು ಅಧಿಕಾರದಿಂದ ಇಳಿಸಿ ಸರಿಯಾದ ವ್ಯಕ್ತಿಯನ್ನು ರಾಜನ ಸ್ಥಾನಕ್ಕೆ ಆಯ್ಕೆ ಮಾಡ್ಬೇಕಲ್ವಾ, ಆಯ್ಕೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದು. ಎರಡನೇದಾಗಿ ಆಡಳಿತದಲ್ಲಿ ರಾಜನಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಈಗಲ್ಲ, ಹೀಗೆ ಆಡಳಿತ ಮಾಡಿ ಅಂತ. ರಾಜ ತಗೋತಿದ್ನಾ ಬಿಡ್ತಿದ್ನಾ ದಟ್ ಈಸ್ ಸೆಕೆಂಡ್ರಿ, ಅದ್ ಬೇರೆ ವಿಚಾರ. ಆದ್ರೆ ಇವರು ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ರು. ಆಮೇಲೆ ರಾಜನ ಮೇಲೆ ನಿಯಂತ್ರಣ ಹೊಂದಿರ್ತಾ ಇತ್ತು. ರಾಜ ಯಾವತ್ತೂ ಜನಪರ ಕಾರ್ಯಗಳನ್ನೇ ಮಾಡಬೇಕು, ಅದನ್ನು ಮೀರಿ ಹೋಗ್ಬಾರ್ದು, ದಾಟಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು
ಒಂದ್ ರೀತಿ ನಿಯಂತ್ರಣವನ್ನು ಇವು ಸಭಾ ಮತ್ತು ಸಮಿತಿ ಹೊಂದಿರ್ತಾ ಇದ್ದು. ರಾಜನು ಅಧಿಕಾರ ಮೀರಿ ನಡೆದ್ರೆ, ಒಂದ್ ರೀತಿ ಒಬ್ಬ ಕೆಟ್ಟ ವ್ಯಕ್ತಿಯಾಗಿ ನಡೆದುಕೊಂಡ್ರೆ ಅಥವಾ ಜನರ ಹಿತಾಸಕ್ತಿಯ ವಿರುದ್ಧ ನಡೆದುಕೊಂಡ್ರೆ, ಇವರು ಸಭಾ ಮತ್ತು ಸಮಿತಿ ರಾಜನನ್ನು ಕಿತ್ತಾಕುವ ಕೆಲಸವನ್ನು ಮಾಡ್ತಾ ಇದ್ರು, ಅಧಿಕಾರದಿಂದ ಇಳಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಇದಲ್ಲದೆ ಇನ್ನೊಂದು, ರಾಜನಿಗೆ ಸಭಾ ಮತ್ತು ಸಮಿತಿಯ ಬೆಂಬಲ ಇರಲೇಬೇಕಿತ್ತು. ಬೆಂಬಲ ಇಲ್ಲ ಅಂದ್ರೆ ಅವನು ರಾಜನಾಗಿ ಮುಂದುವರಿಯೋಕೆ ಸಾಧ್ಯವಾಗಿರ್ತಾ ಇರಲಿಲ್ಲ. ಓಕೆ, ಇದಲ್ಲದೆ ಇವೆರಡಲ್ಲದೆ ಋಗ್ವೇದದಲ್ಲಿ ನಮಗೆ ಮಾಹಿತಿ ದೊರೆತಿರುವ ಪ್ರಕಾರ ವಿಧಾತ ಎನ್ನುವಂತಹ ಮತ್ತೊಂದು ಒಂದು ಗುಂಪಿತ್ತು, ಒಂದು ಸಭೆ ಇತ್ತು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಎನ್ನುವುದು ನಮಗೆ ಸಿಕ್ಕಲ್ಲ. ವಿಧಾತ ಎನ್ನುವ ಒಂದು ಸಂಸ್ಥೆನೂ ಇತ್ತು. ಓಕೆ, ಇದು ಸಭಾ ಮತ್ತು ಸಮಿತಿಯ ಕಾರ್ಯಗಳು. ಓಕೆ, ಅದಾದ್ಮೇಲೆ ಇದು ಮಿಲಿಟರಿ ವ್ಯವಸ್ಥೆ, ಅಂದ್ರೆ ಸೈನಿಕ ಆಡಳಿತ ವ್ಯವಸ್ಥೆ ಅಥವಾ ಮಿಲಿಟರಿ ಆಡಳಿತ ವ್ಯವಸ್ಥೆ ಏನಿತ್ತು ಅಂತ ಒಂದೆರಡು ಮಾತನಾಡ್ತೇನೆ. ಓಕೆ ಓಕೆ ಆರ್ಯರು ಯುದ್ಧ ಪ್ರಿಯರಾಗಿದ್ರು. ದೇ ಲವ್ಡ್ ಫೈಟಿಂಗ್. ಬುಡಕಟ್ಟು ರಾಜ್ಯಗಳ ನಡುವೆ ಯುದ್ಧಗಳು ಸಾಮಾನ್ಯವಾಗಿ ನಡೀತಾ ಇದ್ದು, ಹಾಗಾಗಿ ಸೈನ್ಯ ಬೇಕಿತ್ತು, ಸೈನ್ಯ ಇತ್ತು. ಪದಾತಿ ಅಂದ್ರೆ ಕಾಲ್ದಳ, ಅಶ್ವಪಡೆ ಮತ್ತು ರಥಗಳಿಂದ ಕೂಡಿದ ಸೈನ್ಯ ಇತ್ತು. ಬಿಲ್ಲು, ಬಾಣ, ಖಡ್ಗ, ಕಟಾರಿ, ಕತ್ತಿ, ಬರ್ಜಿ ಹೀಗೆ ಹಲವಾರು ರೀತಿಯ ಆಯುಧಗಳನ್ನು ಅವರು ಬಳಸಿ ಯುದ್ಧವನ್ನು ಮಾಡ್ತಾ ಇದ್ರು. ಇದೆಲ್ಲ ಮಾಹಿತಿ ಎಲ್ಲಿ ಸಿಕ್ಕಿದೆ ಸರ್ ನಮಗೆ? ಋಗ್ವೇದದಲ್ಲಿ. ಋಗ್ವೇದದಲ್ಲಿ ಪುರಚರಿಷ್ಣು ಎನ್ನುವ ಚಲಿಸುವ ಕೋಟೆಗಳ ಉಲ್ಲೇಖ ಇದೆ. ಪುರಚರಿಷ್ಣು, ಚಲಿಸುವ ಕೋಟೆಗಳಂತೆ, ಸಾಧ್ಯನಾ? ಓಕೆ, ಅದರ ಬಗ್ಗೆ ಉಲ್ಲೇಖ ಇದೆ. ಋಗ್ವೇದದ ಒಂದು ಮಂತ್ರದಲ್ಲಿ ಹೀಗೆ ಹೇಳಲಾಗಿದೆ: ನಮ್ಮ ಧ್ವಜಗಳು ಹಾರಾಡುತ್ತಿರುವಾಗ ನಮಗೆ ಇಂದ್ರನ ರಕ್ಷೆ ಇರಲಿ. ಇಂದ್ರ ಪ್ರಮುಖವಾದ ದೇವರು ಋಗ್ವೇದದ ಕಾಲದ ಆರ್ಯರ. ನಮಗೆ ಇಂದ್ರನ ರಕ್ಷೆ ಇರಲಿ, ನಮ್ಮ ಬಾಣಗಳಿಗೆ ಎಂದಿಗೂ ಜಯವಾಗಲಿ. ನೋಡಿ, ಇದು ಋಗ್ವೇದದ ಒಂದು ಶ್ಲೋಕ. ಅಂದ್ರೆ ಅರ್ಥ, ಅವರು ಯುದ್ಧ ಮಾಡ್ತಾ ಇದ್ರು ಅಂತ ನಮಗೆ ಇದರಿಂದ ತಿಳಿದು ಬರುತ್ತೆ. ಯುದ್ಧದ ನಿಯಮಗಳನ್ನು ಅವರು ತುಂಬಾ ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ರು. ಅಂದ್ರೆ ರಾತ್ರಿ ಆದ್ಮೇಲೆ ಯುದ್ಧ ಮಾಡಬಾರ್ದು ಅಥವಾ ನಿರಾಯುಧರ ಮೇಲೆ ಹೋರಾಟ ಮಾಡಬಾರ್ದು, ಈ ರೀತಿ ಎಲ್ಲ ನಿಯಮಗಳಿದೆಯಲ್ವಾ, ಆ ರೀತಿಯ ನಿಯಮಗಳನ್ನು ಅವರು ಪಾಲನೆ ಮಾಡ್ತಾ ಇದ್ರು. ಸೊ ಇದು ಮಿಲಿಟರಿ ವ್ಯವಸ್ಥೆ. ಓಕೆ, ನ್ಯಾಯಾಡಳಿತಕ್ಕೆ ಬಂದ್ರೆ ರಾಜನೇ ಮುಖ್ಯ ನ್ಯಾಯಾಧೀಶ. ಅವನೇ ಬುಡಕಟ್ಟು ರಾಜ್ಯದ ಮುಖ್ಯ ನ್ಯಾಯಾಧೀಶ. ಅವನ ಮಾತೇ ಅಂತಿಮ, ಅವನ ತೀರ್ಪೇ ಅಂತಿಮ. ರೂಢಿ ಸಂಪ್ರದಾಯಗಳೇನಿದ್ದು ಅದರ ಆಧಾರದ ಮೇಲೆ ನ್ಯಾಯದಾನವನ್ನು ಆತ ಮಾಡ್ತಾ ಇದ್ದ. ರೂಢಿ ಸಂಪ್ರದಾಯಗಳೇ ಕಾನೂನು ಸಹ ಆಗಿತ್ತು. ಸಿವಿಲ್ ಮತ್ತು ಕ್ರಿಮಿನಲ್ ಎಲ್ಲಾ ರೀತಿಯ ಪ್ರಕರಣಗಳನ್ನು ರಾಜ ತೀರ್ಮಾನ ಮಾಡ್ತಾ ಇದ್ದ. ಸಾಮಾನ್ಯವಾಗಿ ಆಗ ಆಗ್ತಿದ್ದಂತಹ ಒಂದು ಅಪರಾಧಗಳು ಅಂದ್ರೆ ಗೋ ಅಪಹರಣ. ಗೋವುಗಳನ್ನು ಕದ್ಕೊಂಡು ಹೋಗೋದೇ ದೊಡ್ಡ ಏನದು ಅಪರಾಧಗಳಾಗಿತ್ತು. ಅದಕ್ಕೆ ಬೇರೆ ಬೇರೆ ರೀತಿಯ ಒಂದು ಶಿಕ್ಷೆಯನ್ನು ಕೊಡ್ಲಾಗ್ತಾ ಇತ್ತು, ದಂಡವನ್ನು ಹಾಕ್ಲಾಗ್ತಾ ಇತ್ತು, ಚಡಿ ಏಟನ್ನು ಸಹ ಕೊಡ್ಲಾಗ್ತಾ ಇತ್ತು. ಬಹುದೊಡ್ಡ ಒಂದು ಶಿಕ್ಷೆ ಅಂದ್ರೆ ಮರಣದಂಡನೆ. ಆ ಮರಣದಂಡನೆಯೂ ಸಹ ಜಾರಿಯಲ್ಲಿ ಇತ್ತು ಅಂತ ನಾವು ಹೇಳಬಹುದು. ದರೋಡೆಗಳು ಅವೆಲ್ಲ ಇದ್ದು, ಓಕೆ, ಗೋವುಗಳ ಅಪಹರಣ, ದರೋಡೆ ಅವೆಲ್ಲವೂ ಇದ್ದು, ಓಕೆ. ಆದ್ರೆ ಅದಕ್ಕೆ ದಂಡ ಹಾಕೋರು, ಚಡಿ ಏಟ್ ಕೊಡೋರು ತುಂಬಾ ಜಾಸ್ತಿ ಆಗಿದ್ರೆ ಅದಕ್ಕೆ ಮರಣದಂಡನೆಯನ್ನು ಸಹ ಕೊಡೋರು. ಆಮೇಲೆ ಯಾರಾದ್ರೂ ಕೊಲೆ ಮಾಡಿದ್ರೆ, ಯಾವ ವ್ಯಕ್ತಿ ಕೊಲೆಯಾಗಿದ್ದ ಅವನ ಕುಟುಂಬಕ್ಕೆ 100 ಹಸುಗಳನ್ನು ದಾನ ಮಾಡಬೇಕು ಅಥವಾ 100 ನಾಣ್ಯಗಳನ್ನು ಕೊಡಬೇಕು. ಈ ರೀತಿಯ ಒಂದು ನ್ಯಾಯವನ್ನು ಸಹ ಅವರು ಕೊಡ್ತಾ ಇದ್ರು. ರೈಟ್, ಇದು ನ್ಯಾಯಾಡಳಿತದ ಬಗ್ಗೆ. ನೆಕ್ಸ್ಟ್, ಇಷ್ಟೊತ್ತು ನಾನು ಮಾತಾಡಿದ್ದು ಋಗ್ವೇದದ ಕಾಲದ ಆಡಳಿತ ವ್ಯವಸ್ಥೆಯ ಬಗ್ಗೆ. ಜ್ಞಾಪಕ ಮಾಡ್ಕೊಳ್ಳಿ, ಬುಡಕಟ್ಟು ರಾಜ್ಯ ವ್ಯವಸ್ಥೆ, ರಾಜತ್ವ ಅನ್ನೋದಿತ್ತು, ಅವನ ಸ್ಥಾನಮಾನ, ಅವನ ಕಾರ್ಯಗಳು, ಅವನ ಆಯ್ಕೆ ಹೇಗಾಗ್ತಾ ಇತ್ತು, ಓಕೆ, ಅವನ ಅಧಿಕಾರಿಗಳು, ಆಮೇಲೆ ರಾಜ್ಯದ ವಿವಿಧ ಘಟಕಗಳು, ಗ್ರಾಮ ಅಲ್ವಾ, ರಾಜನ್, ಜನ, ರಾಜ್ಯ, ಹೀಗೆ ವಿವಿಧ ಘಟಕಗಳು, ಅದರ ಬಗ್ಗೆ ಮಾತನಾಡಿದ್ದೀನಿ. ಅಧಿಕಾರಿಗಳ ಬಗ್ಗೆ ಮಾತನಾಡಿದ್ದೀನಿ. ಓಕೆ, ಸಭಾ ಸಮಿತಿಯ ಬಗ್ಗೆ ಮಾತನಾಡಿದ್ದೇನೆ.
ನ್ಯಾಯಾಡಳಿತ ಮತ್ತು ಮಿಲಿಟರಿ ಆಡಳಿತದ ಬಗ್ಗೆ ಮಾತನಾಡಿದ್ದೀನಿ. ಸೊ ಇದನ್ನು ನಾವು ಒಟ್ಟಾರೆಯಾಗಿ ಋಗ್ವೇದದ ಕಾಲದ ಆರ್ಯರ ರಾಜಕೀಯ ವ್ಯವಸ್ಥೆ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ವಿಚಾರ ಮಾತನಾಡಿ ಇವತ್ತಿನ ಮಾತನ್ನು ನಾನು ಮುಗಿಸ್ತೇನೆ. ಅದೇನಂದ್ರೆ ಪಶುಪಾಲನೆ. ಋಗ್ವೇದದ ಕಾಲದ ಆರ್ಯರ ತುಂಬಾ ಪ್ರಮುಖವಾದಂತಹ ಒಂದು ಕಸುಬು ಅಂದ್ರೆ ಪಶುಪಾಲನೆ, ದನಕರುಗಳನ್ನು ಸಾಕೋದು. ಅದು ಅವರ ಪ್ರಮುಖವಾದಂತಹ ಒಂದು ಕಸುಬು. ಏಕೆಂದ್ರೆ ಆರ್ಯರು ಮಧ್ಯ ಏಷ್ಯಾದಿಂದ ಬಂದ್ರು ಅಂತ ನಾವೇನು ಹೇಳ್ತೀವಿ. ಈ ಒಂದು ಆರ್ಯರು ತಾವು ಭಾರತಕ್ಕೆ ಬಂದಾಗ ದನಕರುಗಳನ್ನು ತಮ್ಮ ಜೊತೆಗೆ ತಗೊಂಡು ಬಂದ್ರು, ತಮ್ಮ ಸಾಕು ಪ್ರಾಣಿಗಳನ್ನು ತಮ್ಮ ಜೊತೆಗೆ ಕರೆದುಕೊಂಡು ಬಂದ್ರು. ಹಾಗಾಗಿ ಅವೇ ಅವರ ಆಸ್ತಿ. ಸೊ ಆರ್ಯರು ಪಶುಪಾಲಕರಾಗಿದ್ರು. ಮೂಲ ಆರ್ಯರ ಸಮಾಜ ತುರುಗಾಹಿ ಆಗಿತ್ತು. ತುರುಗಾಹಿ ಅಂದ್ರೆ ದನಕರುಗಳನ್ನು ಸಾಕೋದು. ಮಧ್ಯ ಏಷ್ಯಾದಲ್ಲಿ ಇವರು ಒಂಥರ ಅಲೆಮಾರಿ ಜನ, ಅಲೆಮಾರಿಗಳು. ಒಂದ್ ಕಡೆ ಇರೋರಲ್ಲ, ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋರು. ತಮ್ಮ ದನಕರುಗಳಿಗೆ ಮೇವೆಲ್ಲಿ ಸಿಗುತ್ತೆ, ನೀರೆಲ್ಲಿ ಸಿಗುತ್ತೆ ಆ ಪ್ರದೇಶಕ್ಕೆ ಹೋಗೋರು. ಹಾಗಾಗಿ ಅವರು ಅಲೆಮಾರಿಗಳಾಗಿದ್ರು. ಆದ್ರೆ ಭಾರತಕ್ಕೆ ಬಂದ ಮೇಲೆ ಅವರು ಸಪ್ತಸಿಂಧವಾದಲ್ಲಿದ್ರು. ಸಪ್ತಸಿಂಧವಾದಲ್ಲಿ ಒಂದು ಕಡೆ ನೆಲೆಸೋಕೆ ಅವರು ಆರಂಭ ಮಾಡಿರು. ಓಕೆ, ಅವರು ದನಕರುಗಳ ಹಿಂಡನ್ನು ಹೊಂದಿರ್ತಾ ಇದ್ರು. ಆ ದನಕರುಗಳೇ ಅವರ ಪ್ರಮುಖ ಆಸ್ತಿ. ದನಕರುಗಳೇ ಅವರ ಆಸ್ತಿ. ಜಾಸ್ತಿ ದನಕರುಗಳಿದ್ರೆ ಅವನು ಶ್ರೀಮಂತ. ಸೊ ದನಕರುಗಳೇ ಆಸ್ತಿ. ಇವತ್ತು ಜಮೀನು ಆಸ್ತಿ ಅಂತೀವಿ, ಸೈಟ್ ಇದ್ರೆ ಆಸ್ತಿ ಅಂತೀವಿ, ಬ್ಯಾಂಕ್ ಲಾಕರ್ ಅಲ್ಲಿ ಚಿನ್ನ ಇದ್ರೆ ಆಸ್ತಿ ಅಂತೀವಿ, ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಆಸ್ತಿ ಶ್ರೀಮಂತ ಅಂತೀವಿ. ಆದ್ರೆ ಆ ಜನರಿಗೆ ದನಕರುಗಳೇ ಪ್ರಮುಖ ಆಸ್ತಿಯಾಗಿತ್ತು. ಓಕೆ, ಈ ಒಂದು ಋಗ್ವೇದದ ಕಾಲದ ಆರಂಭದ ಭಾಗದಲ್ಲಿ ಸುಮಾರು 176 ಕಡೆ ಋಗ್ವೇದದಲ್ಲಿ ಗೌ ಎನ್ನುವ ಶಬ್ದ ಬಳಕೆಯಾಗಿದೆ. ಗೌ ಅಂದ್ರೆ ಹಸು, ಗೋವು. ಗೋವು ಎನ್ನುವ ಶಬ್ದದ ಬಳಕೆಯಾಗಿದೆ. ಅಂದ್ರೆ ದನಕರುಗಳ ಒಂದು ಪ್ರಮಾಣ, ಅದರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ದನಕರುಗಳ ಸಾಕಾಣಿಕೆಯೇ ಅವರ ಮೂಲ ಕಸುಬಾಗಿತ್ತು. ಕೃಷಿಯೂ ಒಂದು ಕಸುಬು, ದನಕರುಗಳ ಪಶುಪಾಲನೆಯೂ ಒಂದು ಪ್ರಮುಖವಾದಂತಹ ಕಸುಬಾಗಿತ್ತು. ಹಸು, ಎತ್ತು, ಕುದುರೆ, ಒಂಟೆ, ಆನೆ, ಕುರಿ, ಎಮ್ಮೆ, ನಾಯಿ, ಕತ್ತೆ, ಇತರೆ ಹಲವಾರು ಸಾಕು ಪ್ರಾಣಿಗಳನ್ನು ಅವರು ಹೊಂದಿದ್ರು. ಅದೇ ಅವರ ಆಸ್ತಿಯಾಗಿತ್ತು. ಏನಕ್ಕೆ ಸಾಕ್ತಿದ್ರು ಸರ್ ದನಕರುಗಳನ್ನು? ಈ ಪ್ರಾಣಿಗಳು, ಅದರಲ್ಲಿಯೂ ಹಸು, ಎಮ್ಮೆ ಹಾಲು ಕೊಡೋದು, ಗೊಬ್ಬರ, ಓಕೆ, ಅವುಗಳ ಮಾಂಸ, ಓಕೆ, ಚರ್ಮ, ಇದೆಲ್ಲ ಆರ್ಯರಿಗೆ ಉಪಯುಕ್ತವಾಗಿತ್ತು. ಹಾಗಾಗಿ ದನಕರುಗಳನ್ನು ಸಾಕೋರು, ಕೃಷಿಗೆ ಅವುಗಳನ್ನು ಬಳಸಿಕೊಳ್ಳೋರು. ಆರಂಭದಲ್ಲಿ ಆರ್ಯರು ಹಸುವನ್ನು ಕೊಲ್ಲೋರು, ತಿನ್ನೋರು. ಆದ್ರೆ ಅನಂತರ ಹಸುವನ್ನು ಕೊಂದು ಅದರ ಮಾಂಸ ಭಕ್ಷಣೆಯನ್ನು ನಿಲ್ಲಿಸಿರು. ಕಾರಣ ಏನಂದ್ರೆ, ಹೀಗೆ ಹಸುವನ್ನೆಲ್ಲ ಕೊಲ್ತಾ ಹೋದ್ರೆ ನಮ್ಗೆ ಕೃಷಿಗೆ ದನಕರುಗಳೇ ಇಲ್ದಂತಾಗುತ್ತೆ ಅಂತ ಹೇಳಿಬಿಟ್ಟು ಹಸುವಿನ ಮಾಂಸವನ್ನು ತಿನ್ನುವುದನ್ನು ನಿಷೇಧ ಮಾಡಲಾಯಿತು. ಮತ್ತು ಹಸುವನ್ನು ದೇವರಿಗೆ ಸಮಾನ ಅಂತ ಹೇಳಿಬಿಟ್ಟು ಅದಕ್ಕೆ ಕಾಮಧೇನುವಿನ ಸ್ಥಾನಮಾನವನ್ನು ಕೊಟ್ಟು ಅದರ ಕೊಲ್ಲುವಿಕೆಯನ್ನು ನಿಲ್ಲಿಸಲಾಯಿತು. ಇವತ್ತಿಗೂ ನಮ್ಮ ಸಮಾಜದಲ್ಲಿ, ನಮ್ಮ ಧರ್ಮದಲ್ಲಿ ಹಸುವಿಗೆ ಪೂಜನೀಯ ಸ್ಥಾನಮಾನ ಇದೆ. ಕಾಮಧೇನು ಅಂತ ನಾವು ಪೂಜೆ ಮಾಡ್ತೇವೆ, ಹೌದಲ್ವಾ? ಸೊ ಅದು ಆರಂಭವಾಗಿದ್ದು ಹಾಗೆ. ಮೊದಲದನ್ನು ಕೊಂದು ತಿನ್ನೋರು, ಆದ್ರೆ ಆಮೇಲೆ ಅದನ್ನು ನಿಲ್ಲಿಸಲಾಯಿತು. ನಂತರ ಅದರ ವಧೆಯನ್ನು ನಿಲ್ಲಿಸಲಾಯಿತು, ನಿಷಿದ್ಧ ಮಾಡಲಾಯಿತು. ಓಕೆ, ಆಮೇಲೆ ಅದಕ್ಕೆ ಪೂಜನೀಯ ಸ್ಥಾನ ಎನ್ನುವುದು ಬಂತು. ಓಕೆ, ಕುಟುಂಬಗಳೇ ಈಗ ಯಾವುದೋ ಒಂದು ಕುಟುಂಬ ಶ್ರೀಮಂತ ಕುಟುಂಬ ಅಂದ್ರೆ ಅದು ಅವರು ಸಾಕಿರುವ ಪ್ರಾಣಿಗಳ ಸಂಖ್ಯೆಯ ಆಧಾರದ ಮೇಲೆ ಗುರುತಿಸಲಾಗ್ತಾ ಇತ್ತು. ಹಾಗಾಗಿ ಶ್ರೀಮಂತಿಕೆ ಎನ್ನುವುದು ಪಶುಗಳ ಆಧಾರದ ಮೇಲೆ ನಿಂತಿತ್ತು. ಹೆಚ್ಚು ದನಕರುಗಳನ್ನು ಹೊಂದಿದ್ದವರನ್ನು ಗೋಮತ್ ಅಂತ ಕರೆಯಲಾಗ್ತಾ ಇತ್ತು. ಗೋಮತ ಅಂತನೂ ಸಹ ಅವರನ್ನು ಕರೆಯಲಾಗ್ತಾ ಇತ್ತು. ಅಂದ್ರೆ ಧನವಂತ ಅವನೇ, ಹೆಚ್ಚು ದನಕರುಗಳಿದಾವೆ ಅವನೇ ಶ್ರೀಮಂತ ಅನ್ನುವ ಒಂದು ಇದು ಇತ್ತು. ಗ್ರಾಮಗಳ ಸುತ್ತ ಗೋಮಾಳಗಳಿದ್ದು ದನಕರುಗಳನ್ನು ಮೇಯಿಸೋಕೆ ಗೋಚಾರ. ಇವತ್ತಿಗೂ ಹಳ್ಳಿಗಳಲ್ಲಿ ಗೋಮಾಳಗಳಿದಾವೆ. ಗೋಮಾಳ ಅಂತ ಕೇಳಿ ನಿಮ್ ತಂದೆ ತಾಯಿಗೆ ಹೇಳ್ತಾರೆ ಗೋಮಾಳ. ಅದರ ಉದ್ದೇಶ
ಆ ಹಳ್ಳಿಯ ಎಲ್ಲ ದನಕರುಗಳು ಮೇಯೋಕೆ ಜಾಗ ಬೇಕಲ್ವಾ ಅದು. ಆದ್ರೆ ಇವತ್ತು ಗೋಮಾಳಗಳೇ ಮಾಯವಾಗಿ ಹೋಗ್ತಾ ಇದ್ದಾವೆ, ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ. ಇರ್ಲಿ. ಸೊ ಗೋಮಾಳಗಳ ಬಗ್ಗೆ ನಮಗೆ ಋಗ್ವೇದದಲ್ಲಿ ಉಲ್ಲೇಖ ಸಿಗುತ್ತೆ. ಗೋಚಾರ ಭೂಮಿ ಅಂತಾನೆ ಅದನ್ನು ಕರಿತಾ ಇದ್ರು. ಅಂದ್ರೆ ದನಕರುಗಳಿದ್ದೋ ಅನ್ನುವುದಕ್ಕೆ ಅದು ಸಾಕ್ಷ್ಯ. ಆಮೇಲೆ ಗೋಗಳ ಅಪಹರಣ ಸಾಮಾನ್ಯವಾದ ಅಪರಾಧ. ಇವ್ರ ದನಗಳನ್ನ ಅವ್ರು ಕಿತ್ಕೊಂಡು ಹೋಗೋದು, ಅವ್ರ ದನವನ್ನು ಇವ್ರು ಕಿತ್ಕೊಂಡ್ ಬರೋದು, ಈ ರಾಜ್ಯದ ದನಕರುಗಳನ್ನ ಬೇರೆ ರಾಜ್ಯದ ಜನರು ದಾಳಿ ಮಾಡಿ ಬಂದು ಕಿತ್ಕೊಂಡು ಹೋಗೋದು, ಇದು ಸಾಮಾನ್ಯವಾದಂತಹ ಅಪರಾಧ ಆಗ ಆಗಿತ್ತು. ಹಾಗಾಗಿ ಗೋವುಗಳ ರಕ್ಷಣೆಗಾಗಿ ಆರ್ಯರು ಹೋರಾಟ ಮಾಡೋರು, ಯುದ್ಧ ಮಾಡೋರು, ಅವುಗಳನ್ನೇ ಗವಿಷ್ಠ ಅಂತ ಕರೆಯೋರು. ಗೋವುಗಳ ರಕ್ಷಣೆಗಾಗಿ ಮಾಡಿದ ಯುದ್ಧಗಳನ್ನೇ ಗವಿಷ್ಠಗಳು ಅಥವಾ ಗವಿಷ್ಠ ಯುದ್ಧಗಳು. ಗವಿಷ್ಠ ಅಂದ್ರೆ ಯುದ್ಧ, ಗೋವುಗಳ ರಕ್ಷಣೆಗಾಗಿ ಮಾಡುವ ಹೋರಾಟ, ಗವಿಷ್ಠ ಅಂತ ಕರೆಯೋರು. ಆಮೇಲೆ ಬೇರೆ ರಾಜ್ಯದ ಮೇಲೆ ಯುದ್ಧ ಮಾಡಿ ಆ ರಾಜ್ಯದ ದನಕರುಗಳನ್ನು ತಗೊಂಡು ಬಂದ್ರೆ, ಕಬಳಿಸಿಕೊಂಡು ಬಂದ್ರೆ, ಅದನ್ನು ವಿಧಾತ ಎನ್ನುವ ಸಭೆ ಇತ್ತಲ್ವಾ, ಅದರಲ್ಲಿ ಹಂಚ್ಕೊಳ್ತಾ ಇದ್ರು ರಾಜ್ಯದ ಜನರೆಲ್ಲ ಸೇರಿ. ದನಕರುಗಳಿಗೆ ಏನೋ ರೋಗ ರುಜಿನ ಕೇಡು ಏನಾದ್ರೂ ಬಂದ್ರೆ ಅದನ್ನು ತಡೆಯೋಕೆ ಶೂಲಗವ ಮತ್ತು ಚೌಡ್ಯ ವಿಹಾರ ಎನ್ನುವ ಉತ್ಸವಗಳನ್ನು, ಹಬ್ಬಗಳನ್ನು ಆಚರಣೆ ಮಾಡೋರು. ಶೂಲಗವ ಮತ್ತು ಚೌಡ್ಯ ವಿಹಾರ ಎನ್ನುವ ಉತ್ಸವ ಅಥವಾ ಆಚರಣೆಯನ್ನು ಮಾಡೋರು. ಬಹುಶಃ ನೀವೆಲ್ಲ ಹೆಚ್ಚು ಜನ ಹಳ್ಳಿಯಲ್ಲಿರೋರೆ ದನಕರುಗಳ ಬಗ್ಗೆ ಹೆಚ್ಚಿನ ಜ್ಞಾನ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸಂಕ್ರಾಂತಿ ಹಬ್ಬ ಜ್ಞಾಪಕ ಮಾಡ್ಕೊಳ್ಳಿ. ಪ್ರತಿ ವರ್ಷ ಜನವರಿ 14 ನಾವೇನು ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ, ದನಕರುಗಳಿಗೆ ಪೂಜೆ ಮಾಡ್ತೀರಾ, ಜ್ಞಾಪಕ ಇದೆಯಾ? ಅವುಗಳ ಮೈ ತೊಳೆದು ಅವುಗಳಿಗೆ ಸಿಂಗಾರ ಮಾಡಿ, ಓಕೆ, ಸಂಜೆ ಕಿಚ್ಚಾಯಿಸೋದು, ಬೆಂಕಿಯ ಮೇಲೆ ಬೆಂಕಿ ಹಾಕಿ ಅದ್ರ ಮೇಲೆ ಅವುಗಳನ್ನು ನಡೆಸೋದು, ಹಾರಿಸೋದು, ಜ್ಞಾಪಕ ಇದೆಯಾ ನಿಮಗೆ? ವೆಲ್, ಒಂದು ಆಚರಣೆ ಅಲ್ವಾ ಅದು? ಏನಕ್ಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಏನೋ ಸರ್ ಗೊತ್ತಿಲ್ಲ, ದನಕರು ಪೂಜೆ ಮಾಡ್ಬೇಕು, ಮಾಡ್ತೀವಿ, ಬೆಂಕಿ ಮೇಲೆ ಯಾಕೆ ಆಯಿಸ್ಬೇಕು ಸರ್, ಮೊದಲಿಂದ ಆಯಿಸ್ತಾವ್ರೆ, ನಾವು ಆಯಿಸ್ತೀವಿ ಸರ್. ಅಲ್ಲ, ಸೈಂಟಿಫಿಕಲಿ ಇಟ್ ಹ್ಯಾಸ್ ಎ ರೀಸನ್. ಆ ಒಂದು ಕಾಲದಲ್ಲಿ, ಆ ಜನವರಿ ತಿಂಗಳಲ್ಲಿ, ಆ ಚಳಿಗಾಲದಲ್ಲಿ ದನಕರುಗಳ ಪಾದಗಳಿಗೆ ಹುಳ ಬೀಳುತ್ತೆ, ಪಾದಗಳಲ್ಲಿ ಹುಳ ಬಂದಿರುತ್ತೆ. ಆ ದನಕರುಗಳನ್ನು ನೀವು ಬೆಂಕಿಯ ಮೇಲೆ ನಡೆಸಿದರೆ ಆ ಬೆಂಕಿಯಲ್ಲಿ ಆ ಹುಳಗಳು ಬಿದ್ದು ಸಾಯ್ತವೆ. ಕಾಲಿಗೆ ಆ ರೋಗ ಬಂದಿರುತ್ತಲ್ಲ ಅದು ಹೋಗುತ್ತೆ. ಹಾಗೆ ಆರ್ಯರೂ ಸಹ ಈ ಶೂಲಗವ ಚೌಡ್ಯ ವಿಹಾರ ಎನ್ನುವಂತಹ ಉತ್ಸವಗಳನ್ನು ಆಚರಣೆ ಮಾಡಿ ದನಕರುಗಳಿಗೆ ಬರೋ ಕೇಡು ರೋಗಗಳನ್ನು ದೂರ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ರಾಜರುಗಳು ಗೋ ದಕ್ಷಿಣೆಯನ್ನು ನೀಡ್ತಾ ಇದ್ರು. ಗೋವುಗಳನ್ನು ದಕ್ಷಿಣೆಯಾಗಿ ಬೇರೆಯವರಿಗೆ, ಬ್ರಾಹ್ಮಣರಿಗೋ ಪುರೋಹಿತರಿಗೋ ನೀಡುವ ವ್ಯವಸ್ಥೆ ಎನ್ನುವುದಿತ್ತು. ಬ್ರಾಹ್ಮಣರಿಗೆ ಗೋದಾನ ಕೊಡುವುದು ಶ್ರೇಷ್ಠವಾಗಿತ್ತು. ಇವತ್ತಿಗೂ ಸಹ ಗೋದಾನ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳಲಾಗುತ್ತೆ. ಓಕೆ, ಬೇರೆ ಬೇರೆ ರೀತಿಯ ದಾನ, ಹಿರಣ್ಯ ದಾನ ಅಂದ್ರೆ ಚಿನ್ನವನ್ನು ದಾನ ಮಾಡೋದು ಎಲ್ಲ ಇದೆ, ಬೇರೆ ಬೇರೆ ರೀತಿಯ ಭೂದಾನ ಇದೆ, ಏನೇನೋ ದಾನಗಳಿದಾವೆ. ಆದ್ರೆ ಗೋದಾನ ತುಂಬಾ ಶ್ರೇಷ್ಠವಾಗಿತ್ತು ಋಗ್ವೇದದ ಕಾಲದಲ್ಲಿ. ಓಕೆ, ರಾಜರುಗಳದೇ ದನಕರುಗಳ ಮಂದೆ ಇದ್ವಂತೆ. ರಾಜರುಗಳದೇ, ರೈಟ್. ಯಜ್ಞಾವಲ್ಕ ಮುನಿ ಜನಕರಾಜನಿಂದ 1000 ಹಸುಗಳನ್ನು ದಾನವಾಗಿ ಪಡೆದ ಬಗ್ಗೆ ನಮ್ಗೆ ಉಲ್ಲೇಖ ಇದೆ ಋಗ್ವೇದದಲ್ಲಿ. ಯಜ್ಞಾವಲ್ಕ ಎನ್ನುವಂತಹ ಒಬ್ಬ ಋಷಿಮುನಿ, ಜನಕರಾಜ ಗೊತ್ತಲ್ಲ, ಸೀತೆಯ ತಂದೆ, ಜನಕರಾಜನಿಂದ 1000 ಹಸುಗಳನ್ನು ದಾನವಾಗಿ ಪಡೆದ ಬಗ್ಗೆ ನಮ್ಗೆ ಮಾಹಿತಿ ಎನ್ನುವುದು ಸಿಗುತ್ತೆ. ಸೊ ಇಷ್ಟೆಲ್ಲ ನಾನೇನು ಕೇಳಿದೆ ಅಂದ್ರೆ, ಅವರ ಮೂಲ ಕಸುಬು ಕೃಷಿ ಅಲ್ಲದೆ ಪಶುಪಾಲನೆ, ಪಶು ಸಂಗೋಪನೆ ಎನ್ನುವುದು ಆಗಿತ್ತು. ಪಶುಗಳೇ ಅವರ ಒಂದು ಆಸ್ತಿ, ದನಕರುಗಳೇ ಅವರ ಆಸ್ತಿ. ಓಕೆ, ಸೊ ಇದು ಅವರ ಒಂದು ವೃತ್ತಿ, ಪಶುಪಾಲನೆ ಅಥವಾ ಪಶು ಸಂಗೋಪನೆ ಅವರ ಒಂದು ವೃತ್ತಿಯಾಗಿತ್ತು ಎನ್ನುವುದನ್ನು ಹೇಳೋಕೆ ನಾನು ಇಷ್ಟೊತ್ತು ನಿಮ್ಮ ಹತ್ರ ಈ ವಿಚಾರವನ್ನು ಹಂಚಿಕೊಂಡೆ. ಸೊ ನಾನು ಈ ತರಗತಿಯಲ್ಲಿ ನಿಮ್ಮ ಜೊತೆ ನಾನು ಮಾತನಾಡಿದ್ದು ಆರ್ಯರ ರಾಜಕೀಯ ವ್ಯವಸ್ಥೆ ಮತ್ತು ಪಶುಪಾಲನೆ ಬಗ್ಗೆ ನಾನು ಮಾತನಾಡಿದೆ. ಓಕೆ, ಒಂದೇ ಒಂದು ಸೆಕೆಂಡ್.